ನವೋದಯ ಸೈನಿಕ ರಾಷ್ಟ್ರೀಯ ಮಿಲಿಟರಿ ಸ್ಕೂಲುಗಳಿಗಾಗಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. ಏಕಲವ್ಯ ಕೋಚಿಂಗ್ ಕ್ಲಾಸ್, ಬರಹಟ್ಟಿ. ಹಲೋ ಫ್ಯೂಚರ್ಸ್ ಆಫ್ ಇಂಡಿಯಾ ವಿದ್ಯಾರ್ಥಿಗಳೇ, ನೀವೇನಾದರೂ ನವೋದಯ ಶಾಲೆಗೆ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗೆ, ಸೈನಿಕ ಶಾಲೆಗೆ ಆಯ್ಕೆ ಆಗ್ಬೇಕಂತಂದ್ರೆ IQ ಅಂತಂದ್ರೆ ಮಾನಸಿಕ ಸಾಮರ್ಥ್ಯ ಅಂತೇಳಿ ಕರೀತಾರೆ ಅದನ್ನ. ಇದರ ಮೇಲೆ ಬಂದಿರತಕ್ಕಂಥ 2023ನೇ ಸಾಲಿನಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಬಿಡಿಸ್ತಾ ಹೋಗೋಣ. ಮೊದಲನೇದಾಗಿ ಏನಂತಂದ್ರೆ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ ಒಂದಿಷ್ಟು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 10 ಮಾದರಿ ಮೇಲೆ ಪ್ರಶ್ನೆಗಳು ಬಂದಿರ್ತವೆ. ಈಗ ಅದರಲ್ಲಿ ಮೊದಲನೇ ಮಾದರಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡೋಣ. ಮೊದಲನೇ ಮಾದರಿಯೊಳಗ ಏನೈತಪ್ಪ ಅಂತಂದ್ರೆ ಭಿನ್ನವಾದಂಥ ಆಕೃತಿಯನ್ನ ನಾವು ಹುಡುಕಬೇಕಾಗಿದೆ. ಇದರೊಳಗೆ ಯಾವುದು ಭಿನ್ನವಾಗೈತಿ ವಿದ್ಯಾರ್ಥಿಗಳೇ, ಮಕ್ಕಳೇ? ಇದರಲ್ಲಿ ಯಾವುದು ಭಿನ್ನವಾಗ್ಯದ? ಎಸ್, ನೋಡ್ರಿ, ಇಲ್ಲಿ ಸೇಮ್ ಅದ. ಬಟ್ ಇಲ್ಲೊಂದು ಹಿಂಗ ಅಡ್ಡಗಿರಿ ಬರಬೇಕಾಗಿತ್ತು, ಬಂದಿಲ್ಲ. ಹಾಗಾಗಿ ಡಿ ಅನ್ನೋದು ಭಿನ್ನವಾಗ್ಯದ. ಓಕೆನಾ? ಇಂಥ ಒಂದಿಷ್ಟು ಪ್ರಶ್ನೆಗಳನ್ನ ನೀವು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದ. ಈ 3 ಒಂದೇ ತರನಾದ ಹೋಲಿಕೆಯನ್ನ ಹೊಂದಿರ್ತಾವ, ಒಂದು ಮಾತ್ರ ಬೇರೆ ತರದಾಗಿರ್ತದ, ಅದೇ ಭಿನ್ನವಾಗಿರ್ತದ. ಹಾಗಾಗಿ ನಮ್ಮ ಭಿನ್ನವಾದ ಆಕೃತಿ ಯಾವ್ದಪ್ಪ ಅಂತಂದ್ರ ಆಪ್ಷನ್ D4 ಆಗ್ತದ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಇಲ್ಲಿ ನೋಡ್ಬೋದು, ಅರ್ಧ ವೃತ್ತವನ್ನ ಕೊಟ್ಟು ಒಂದು ಬಾಣದ ಚಿಹ್ನೆಯನ್ನ ನೀಡಿದ್ದಾರೆ. ಅರ್ಧ ವೃತ್ತಗಳನ್ನ ಕೊಟ್ಟು ಒಂದು ಬಾಣದ ಚಿಹ್ನೆಯನ್ನ ನೀಡಿದ್ದಾರೆ. ಅರ್ಧ ವೃತ್ತವನ್ನ ಕೊಟ್ಟಿದಾರ, ಆದ್ರ ಬಾಣದ ಚಿಹ್ನೆಯನ್ನ ನೀಡಿಲ್ಲ. ಬಾಣದ ಚಿಹ್ನೆಯನ್ನ ನೀಡಿಲ್ಲ. ಈ ಒಂದು ಭಾಗವನ್ನ ವೀಕ್ಷಿಸಿದಾಗ ನಿಮ್ಗೆ ಗೊತ್ತಾಗ್ತದ ಯಾವುದು ವ್ಯತ್ಯಾಸವಾಗಿರ್ತದ ಅಂತ ಹೇಳಿ. ಇಲ್ಲೂ ಕೂಡ ಬಾಣದ ಗುರುತು ಕೊಟ್ಟಿದ್ದಾರೆ, ಅರ್ಧ ವೃತ್ತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಭಿನ್ನವಾದಂತ ಆಕೃತಿ ಯಾವ್ದ್ರಿ? ಎಸ್ ವಿದ್ಯಾರ್ಥಿಗಳ ಕೆಳಗಡೆ ಕಮೆಂಟ್ ಮಾಡಿ. ಅದುವೇ C3 ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಹೀಗೆ ನಾವು ಒಂದೊಂದನ್ನ ಸರಳವಾಗಿ ಬಿಡಿಸ್ತಾ ಹೋದ್ರೆ 100% ಹೇಳ್ತೇನ್ರಿ, ನಾವು ನವೋದಯ ಸೆಲೆಕ್ಷನ್ ಆಗ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಇದಕ್ಕ ಲಂಬಗೆರೆ ಅಂತ ಹೇಳಿ ಕರಿತೀವಿ, ಇದಕ್ಕ ಅಡ್ಡಗೆರೆ ಅಂತ ಕರಿತೀವಿ, ಇದಕ್ಕ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿತೀವಿ, ಇದಕ್ಕ ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ, ಇನ್ನೊಂದು ಇದಕ್ಕೆ ಏನಂತ ಕರಿಬಹುದು? ವರ್ಟಿಕಲ್ ಲೈನ್ ಅಂತ ಕರಿತೀವಿ. ನೋಡ್ರಿ, ವರ್ಟಿಕಲ್ ಆಗಿರ್ತಕ್ಕಂಥವು 2 ಲೈನ್ ದಾವ, ಹಾರಿಜಾಂಟಲ್ ಆಗಿರ್ತಕ್ಕಂಥದ್ದು 1 ಗೆರೆ ಐತೆ. ಅದೇ ರೀತಿ ನೋಡ್ರಿ, ಇಲ್ಲಿ ಒಂದು ವರ್ಟಿಕಲ್ ಇದೆ, ಒಂದು ಹಾರಿಜಾಂಟಲ್ ಅದ, ಒಂದು ವರ್ಟಿಕಲ್ ಒಂದು ಹಾರಿಜಾಂಟಲ್ ಅದ. ಇಲ್ಲೂ ಕೂಡ ನೋಡ್ರಿ ವರ್ಟಿಕಲ್ ಅದ, ಒಂದು ಹಾರಿಜಾಂಟಲ್ ಅದ. ಓಕೆನಾ? ಆದ್ರೆ ಇಲ್ಲಿ ಏನಾಗ್ಯಾವಪ್ಪ ಅಂತಂದ್ರೆ 2 ವರ್ಟಿಕಲ್ ಲೈನ್ಸ್ ಅದ, 2 ಲಂಬ ರೇಖೆಗಳು ಅದಾವ. ಹಾಗಾಗಿ ನಾವು ಭಿನ್ನವಾದದ್ದು ಯಾವ್ದಪ್ಪ ಅಂತಂದ್ರ ಆಪ್ಷನ್ ಎ. ಉಳಿದಿದ್ದು ಎಲ್ಲ ಸೇಮ್ ದವು, ಬಟ್ ಭಿನ್ನವಾಗಿದ್ದು ಯಾವ್ದಪ್ಪ ಅಂದ್ರ ಆಪ್ಷನ್ ಎ ಆಗ್ತದ. ಹೌದಾ ಮಕ್ಕಳೇ? ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಎಷ್ಟು ದೊಡ್ಡ ವೃತ್ತಗಳನ್ನ ಕೊಟ್ಟಿದಾರ. ಹಾಗಾಗಿ ಆನ್ಸರ್ ಎ ಆಗ್ತದ. ಇವು 3 ಒಂದೇ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನ ಹೊಂದಿದವ್ರಿ. ಇದು ಮಾತ್ರ ಬೇರೆ ಗುಣಲಕ್ಷಣ ಹೊಂದದ. ಹಾಗಾಗಿ ನಮ್ಮ ಉತ್ತರ ಆಪ್ಷನ್ A1 ಆಗ್ತದ. ಹಾಗಾದ್ರೆ 4ನೇದು ಒಂದು ಸ್ವಲ್ಪ ನೀವು ಭಿನ್ನವಾಗಿ ಯೋಚನೆ ಮಾಡಬೇಕಾಗ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಪ್ಪ ಅಂತಂದ್ರ ಸಾರಿ, ಆಯತ ಐತಿ, ಅದಕ್ಕೆ ರೆಕ್ಟ್ಯಾಂಗಲ್ ಅಂತ ಕರೀತಾರ. ನೆಕ್ಸ್ಟ್ ಇಲ್ಲಿ ಸರ್ಕಲ್ ಐತಿ. ಇಲ್ಲಿ ಬಂದಿರತಕ್ಕಂಥ ಕಾಮನ್ ಪಾರ್ಟಿಗೆ ಸೇಡ್ ಮಾಡಿದ್ದಾರ. ಇಲ್ಲಿ ನಿಮ್ಗೆ ಗೊತ್ತಾಗ್ತದ, ಆಯತ ಮತ್ತು ಸರ್ಕಲ್ ಕಾಮನ್ ಪಾರ್ಟಿಗೆ ಸೇಡ್ ಮಾಡಿದಾರ. ಹಾಗಾದ್ರೆ ಇಲ್ಲೂ ನೋಡ್ರಿ, ಚೌಕ ಮತ್ತು ಆಯತದ ಒಂದು ಕಾಮನ್ ಪಾರ್ಟಿಗೆ ಸೇಡ್ ಮಾಡಿದಾರ. ಅಂದ್ರ ಚೌಕ್ ಬಂದಾಗ ಆಯತ ಬಂದೈತಿ, ಆಯತ ಬಂದಾಗ ಚೌಕ್ ಬಂದೈತಿ. ನೋಡ್ರಿ, ಆಯತ ಬಂದಾಗ ವೃತ್ತ ಬಂದೈತಿ. ಇಲ್ಲಿ ಆಯತ ಬಂದಾಗ ಏನ್ ಬಂದೈತ್ರಿ? ಇದು ಕೂಡ ಚೌಕದ ತರಾನೇ, ಕೈಟ್ ಅಂತ ಹೇಳಿ ಕರೀತಾರೆ ಇದನ್ನ. ಇದಕ್ಕೂ ಕೂಡ ಏನ್ ಬಂದದ್ರಿ? ಬೇರೆ ಬೇರೆ ಆಕೃತಿಗಳ ಒಂದು ಸಾಮಾನ್ಯವಾದ ಭಾಗಕ್ಕೆ ಬಣ್ಣ ತುಂಬಿದಾರ. ನೋಡ್ರಿ, ಇಲ್ಲಿ ಒಂದೇ ತರನಾದ ಆಕೃತಿಗಳದಾವ. ವೃತ್ತನ ಬಂದೈತಿ. ಹಾಗಾಗಿ ನಾವು ಆಪ್ಷನ್ D4 ಅಂತ ಹೇಳಿ, ಭಿನ್ನವಾದದ್ದು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾಗ್ತದ. ಓಕೆನಾ? ಹಾಗಾದ್ರೆ ನೀವು ವಿಚಾರ ಮಾಡ್ರಿ, ಆಪ್ಷನ್ A1 ಇದು ಭಿನ್ನವಾದದ್ದಾಯ್ತು.
ಇಲ್ಲಿ ಆಪ್ಷನ್ D4 ಭಿನ್ನವಾಗಿದ್ದಾಯ್ತು. ಯಾಕಂದ್ರೆ ಆಕೃತಿಗಳು ಬೇರೆ ಬೇರೆ ಆಕೃತಿಗಳ ಸಾಮಾನ್ಯ ಭಾಗಕ್ಕೆ ಏನ್ ಮಾಡಿದಾರಪ್ಪ ಅಂತಂದ್ರ ಬಣ್ಣವನ್ನ ತುಂಬಿದಾರ. ಆದ್ರೆ ಇಲ್ಲಿ ಒಂದೇ ತರನಾದ ಆಕೃತಿಗಳಿಗೆ ಬಣ್ಣವನ್ನ ತುಂಬಿರುವುದರಿಂದ ಆಪ್ಷನ್ D4 ಆಗ್ತದ. ಓಕೆನಾ? ಹಾಗಾದ್ರೆ ಮಕ್ಕಳೇ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಇಲ್ಲಿ ಎರಡನೇ ಮಾದರಿ ಒಳಗ ಎಂತ ಪ್ರಶ್ನೆಗಳು ಬರ್ತಾವಪ್ಪ ಅಂತಂದ್ರ ಹೋಲಿಕೆಯನ್ನ ಹೊಂದಿರತಕ್ಕಂತ ಚಿತ್ರವನ್ನ ನಾವು ಹುಡುಕ್ಬೇಕಾಗ್ತದ. ಒಂದನ್ನೊಂದು ಹೋಲುವಂತ ಚಿತ್ರಗಳನ್ನ ನಾವು ಹುಡುಕ್ಬೇಕಾಗ್ತದ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಬಂದಿರತಕ್ಕಂಥದ್ದು ಸೇಮ್ ಟು ಸೇಮ್ ರೊಟೇಷನ್ ಇಲ್ಲಾರ್ದಂತದ ಯಾವ್ದೈತ್ರಿ? ಆಪ್ಷನ್ A1 ದಾಗ ಐತ್ರಿ. ರೊಟೇಷನ್ ಈಸ್ ನಾಟ್ ಅಲೌಡ್, ರೊಟೇಷನ್ ಈಸ್ ಅಲೌಡ್ ಅಂತೇಳಿ ಕೊಟ್ಟಿರ್ತಾರ ನೋಡ್ರಿ. ಅಂದ್ರ ಏನ ತಿರುಗುವಿಕೆಯನ್ನ ನಿಷೇಧಿಸ್ತಾರ. ಇದನ್ನೇನಾರ ಅವ್ರು ಏನಾರ ಹಿಂಗ್ ತಿರುಗಿಸಿ ಕೊಟ್ರಂತಂದ್ರ ಅದು ತಪ್ಪಾಗ್ತದ. ಹಾಗಾಗಿ ಆನ್ಸರ್ A1 ದಾಗ ಐತ್ರಿ. ಇದೇ ಚಿತ್ರವನ್ನ ಹೋಲುವಂತ ಚಿತ್ರ ಎದ್ರೊಳಗ ಐತಿ ನೋಡ್ರಿ. ಆಪ್ಷನ್ D4 ದಾಗಂತೂ ಇಲ್ಲವೇ ಇಲ್ಲ, C3 ಒಳಗೂ ಇಲ್ಲ, A1 ದೊಳಗೂ ಇಲ್ಲ. ನಡಬಾರ್ಕ ಟಿಕ್ ಐತಿ, ಟಿಕ್ ಬಂದೈತಿ. ಹಾಗಾಗಿ ಆಪ್ಷನ್ B2 ಆಗ್ತದ. ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪ್ರಶ್ನೆ ನಾವು ನೋಡೋಣ. ಇದೇ ಚಿತ್ರವನ್ನ ಹೋಲುವಂತದ್ದು ಇದರಲ್ಲಿ ಯಾವ ಚಿತ್ರ ಐತ್ರಿ? ನಮಗ ನೋಡಿದ ತಕ್ಷಣ ಗೊತ್ತಾಗ್ತೈತ್ರಿ A1 ಇಲ್ಲ, B2 ಇಲ್ಲ ಅಂತೇಳಿ. ಇವು ಎರಡು ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾವ. ಇವು ಎರಡರೊಳಗ ಅತಿ ಪರ್ಫೆಕ್ಟ್ ಆಗಿ ಯಾವ್ದಪ್ಪ ಅಂತಂದ್ರ C3 ಐತಿ. D4 ಯಾಕೆ ಆಗಂಗಿಲ್ಲ ಅಂದ್ರೆ ಈ ಭಾಗವನ್ನ ವೀಕ್ಷಿಸಿದಾಗ ನಿಮ್ಗೆ ಗೊತ್ತಾಗ್ತದ ಈ ಭಾಗಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ. ಹಾಗಾಗಿ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ ಮಕ್ಕಳೇ? C3 ಆಗ್ತದ. ಓಕೆನಾ? ಹಂಗಾದ್ರೆ ಮುಂದಿನ ಪ್ರಶ್ನೆ ನಾವು ನೋಡೋಣ. ಈ ಒಂದು ಚಿತ್ರವನ್ನ ಹೋಲುವಂತದ್ದು ಈ ಕೆಳಗಿನ ಯಾವ ಆಪ್ಷನ್ ಒಳಗದ ನೋಡ್ರಿ. ಎಸ್, 1 ವೃತ್ತ, 2 ವೃತ್ತ, 3 ವೃತ್ತ. 1 ವೃತ್ತ, 2 ವೃತ್ತ, 3 ವೃತ್ತ. ಹಾಗಾಗಿ ಆಪ್ಷನ್ B2 ಆಗ್ತದ. ಹೋಲಿಕೆ, ಒಂದನ್ನೊಂದು ಹೋಲುವಂತ ಚಿತ್ರಗಳು ನೋಡ್ರಿ. ಈ ಒಂದು ಪ್ರಶ್ನಾ ಚಿತ್ರ ಉತ್ತರ ಆಕೃತಿ ಒಳಗ ಯಾವ್ದಾಗ್ತೈತ್ರಿ? B2 ಆಗ್ತದ. ಈ ಒಂದು ಪ್ರಶ್ನಾ ಚಿತ್ರಕ್ಕ ಸೇಮ್ ಟು ಸೇಮ್ ಹೋಲಿಕೆ ಉಳ್ಳಂತದ್ದು ಯಾವ್ದೈತ್ರಿ? ಆಪ್ಷನ್ C3 ಅದ. ಓಕೆನಾ? ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಯನ್ನ ನಾವು ನೋಡೋಣ. ಆ ಮುಂದಿನ ಪ್ರಶ್ನೆ ನಿಮ್ ಮುಂದೆ ಐತಿ ನೋಡ್ರಿ. ಈ ಒಂದು ಚಿತ್ರ ಎಂತ ಅಂತಂದ್ರ ಪ್ರಶ್ನಾಕೃತಿಯನ್ನ ಕೊಟ್ಟಿರ್ತಾರ, ಆ ಆಕೃತಿಯನ್ನ ಪೂರ್ಣಗೊಳಿಸ್ಬೇಕಾಗ್ತದೆ. ಈ ಆಕೃತಿ ಒಳಗ ಅವ್ರು ಏನ್ ಕೊಡ್ಬೋದು? ಚೌಕರ ಕೊಡ್ಬೋದು, ವೃತ್ತರ ಕೊಡ್ಬೋದು, ಅಥವಾ ಆಯತವನ್ನರ ಕೊಡ್ಬೋದು. ಓಕೆನಾ? ಹಾಗಾದ್ರೆ ಅವ್ರು ಈಗ ಸದ್ಯಕ್ಕೆ ಚೌಕದೊಳಗೆ ಕೊಟ್ಟಿದಾರ. ಇದನ್ನ ಬಿಡಿಸ್ಬೇಕಾರ ಒಂದು ತಲೆಯೊಳಗೆ ಇರ್ಲಿ ಮಕ್ಕಳೇ ನಿಮ್ಗ. ಏನಂತಂದ್ರ ಇಲ್ಲಿ ಕನ್ನಡಿ ಪ್ರತಿಬಿಂಬ ಮತ್ತು ನೀರಿನ ಪ್ರತಿಬಿಂಬ ಬಹಳಷ್ಟು ಉಪಯೋಗವಾಗ್ತದ. ಈಗ ಸದ್ಯಕ್ಕೆ ನೋಡ್ರಿ, ಇದು ಕನ್ನಡಿ ಪ್ರತಿಬಿಂಬ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾಗ್ತದ. ನೋಡ್ರಿ, ಇಲ್ಲಿ ಈ ರೀತಿ ಬೆಂಡ್ ಆಗಿರ್ಬೇಕು. ಅಂದ್ರೆ ಲೆಫ್ಟ್ ಬಿಕಮ್ಸ್ ರೈಟ್. ಅಂದ್ರ ಈ ರೀತಿ ಇದ್ದಿರ್ತಕ್ಕಂಥದ್ದು ಈ ರೀತಿ ಆಗ್ತದ. ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ B2 ಒಳಗೈತೆ, C3 ಒಳಗಿಲ್ಲ, D4 ಒಳಗಿಲ್ಲ, A1 ಒಳಗಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಏನದಾವ್ರಿ? ಈ ರೀತಿ ಅರ್ಧ ವೃತ್ತಗಳದಾವ. ಹಾಗಾಗಿ ನಮ್ಮ ಆನ್ಸರ್ ಯಾವ್ದ್ರಿ? B2 ಆಗ್ತದ. ಯಾವ್ದಾಗ್ತೈತ್ರಿ? B2. ಈ ರೀತಿಯಾಗಿ ನಾವು ಚಿತ್ರಗಳನ್ನ ಪೂರ್ಣಗೊಳಿಸುವಂತದ್ದನ್ನ ನೋಡ್ಬೇಕಾಗ್ತದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನಾವು ನೋಡೋಣ. 10ನೇದ್ರಿ ವಿದ್ಯಾರ್ಥಿಗಳೇ, ಯಾವ್ದಾಗ್ಬೋದ್ರಿ? ಎಸ್, ಈ ಚಿತ್ರವನ್ನ ಪೂರ್ಣಗೊಳಿಸ್ಬೇಕಂತಂದ್ರ ಈ ರೀತಿಯಾಗಿ ನಾವು ತಗೋಬೇಕ್ರಿ. ಈ ರೀತಿ ಒಂದು ಚೌಕ್ ಇರ್ತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಹಾಗಾದ್ರೆ ಯಾವ ಆಪ್ಷನ್ ರೀ ಅದು? ಆಪ್ಷನ್ A1 ದೊಳಗ ಐತ್ ನೋಡಿ. ಐತ್ರಿ ಆಪ್ಷನ್ A1 ದೊಳಗ? ಎಸ್, ಐದ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನೈತ್ ನೋಡ್ರಿ. ಈ ಒಂದು 11ನೇ ಒಂದು ಪ್ರಶ್ನಾಕೃತಿಯನ್ನ ಇಲ್ಲಿ ಕೊಟ್ಟಿದಾರ. ಇದನ್ನು ವೀಕ್ಷಣೆ ಮಾಡ್ರಿ. ನೆಕ್ಸ್ಟ್ ಉತ್ತರ ಆಕೃತಿ ಒಳಗ ಯಾವ್ದು ಆನ್ಸರ್ ನಮ್ದು ಆಗ್ತದ ಅನ್ನೋದನ್ನ ಹುಡುಕಾಟ ಶುರು ಮಾಡ್ರಿ. ಓಕೆನಾ? ಇದನ್ನೊಂದು ಸ್ವಲ್ಪ ನಾವು ಪೂರ್ಣವಾಗಿ ಇದು ಮಾಡಿದಂತಂದ್ರೆ ಇಲ್ಲಿ ಹೋಗಿ ಟಚ್ ಆಗ್ತದೆ. ಆ ರೀತಿ ಟಚ್ ಆಗಿರ್ತಕ್ಕಂಥದ್ದು B ಅಂತೂ ಹೋಯ್ತು, ಯಾಕಂದ್ರೆ ಬಹಳಷ್ಟು ದೂರ ಹೋಗ್ಯದ. C ಅದ, D ಅದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಸ್ವಲ್ಪ ನೋಡ್ರಿ, ಸ್ವಲ್ಪ ಸಾಂದದ. ಇದೇನಾಗ್ಯದ? ಸ್ವಲ್ಪ ದೊಡ್ಡದಾಗ್ಯದ. ಸೊ D4 ಹೋಯ್ತು. ಇದು ಪೂರ್ತಿ ಮಿಡಲ್ ದಿಂದ ಬರ್ತಾ ಇದೆ, ಹಾಗಾಗಿ A1 ಹೋಯ್ತು. ಸೊ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ? C3 ಆಗ್ತದ. ಇಲ್ಲಿ +4 ಪ್ಲಸ್ಗಳು ಎಷ್ಟು ಅದಾವ್ರಿ? 4 ಅದಾವ್ರಿ.
ಹಾಗಾಗಿ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ C3 ಆಗ್ತದೆ. ಓಕೆ ಎಸ್, ಮುಂದಿನ ಪ್ರಶ್ನೆ ನೋಡ್ರಿ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಈ ರೀತಿ ಮೋತಿ ಮಾಡೈತಂದ್ರೆ ಇನ್ನು ಈ ರೀತಿ ಮೋತಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೇಕ್ರಿ. B2 ಒಳಗದರಿ, C3 ಒಳಗದರಿ, D4ದಾಗೂ ಇಲ್ಲ, A1 ದೊಳಗೂ ಇಲ್ಲ. ಓಕೆನಾ. ನೆಕ್ಸ್ಟ್ ಏನದ, ಈ ಗೆರಿಗೆ ಹತ್ತಿ ಬಂದದ, ಇದು ಮಿಡಲ್ ಗೆರಿಗೆ ಈ ರೀತಿ ಹತ್ತಿ ಬಂದದ, ಇದು ಮಿಡಲ್ ಗೆರಿಗೆ ಹತ್ತಿ ಬಂದಿಲ್ಲ, ಹಾಗಾಗಿ C3 ನಮ್ದು ಆನ್ಸರ್ ಆಗಂಗಿಲ್ಲ. ಹಾಗಾದ್ರೆ ಆನ್ಸರ್ ನೋಡ್ರಿ B2 ಆಗ್ತದನ. ಸ್ವಲ್ಪ ಯೋಚನೆ ಮಾಡ್ರಿ, B2 ಆಗ್ತದನ. ಈ ರೀತಿಯಾಗಿ ಬಂದು ಈ ರೀತಿ ಐತೆ ನೋಡ್ರಿ ಇಲ್ಲಿ. ಎಸ್ ನೋ, ಆ ರೀತಿಯಾಗಿರ್ತಕ್ಕಂಥದ್ದು ಯಾವ ಆಪ್ಷನ್ದಾಗ ಐತ್ರಿ? ಇದು ಈ ಕಡೆಯಿಂದ ಹೋಗ್ತದ, ಹಾಗಾಗಿ ಇದು ಹೋಯ್ತು. ಇದು B2 ಒಳಗದ ರೀ. C3 ಒಳಗೆ ಏನಾಗ್ಯದ, ಇಲ್ಲಿ ಮಿಡಲ್ ದಿಂದ ಬರಾಕತ್ತದ್ರಿ, ಹಾಗಾಗಿ ಇದು ಹೋಯ್ತು. ಇದು ಅಪೋಸಿಟ್ ಐತಿ, ಅದಕ್ಕೆ ಅದು ಹೋಯ್ತು. ಆನ್ಸರ್ B2 ಆಗ್ತದೆ. ಓಕೆನಾ. ಮುಂದಿನ ಪ್ರಶ್ನೆ ನಾವು ನೋಡೋಣ. ಇಲ್ಲಿ ಇದು 4ನೇ ಭಾಗ, ಪ್ರಶ್ನೆ ಪತ್ರಿಕೆಯಲ್ಲಿ 4ನೇ ಭಾಗ. ಆ 4ನೇ ಭಾಗದೊಳಗ ಏನ್ ಬಂದಿರ್ತದಪ್ಪ ಅಂತಂದ್ರ ಸರಣಿ ಮೇಲೆ ಪ್ರಶ್ನೆಗಳು ಬಂದಿರ್ತವೆ. ಇದು ಪ್ರಶ್ನಾಕೃತಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನಾಕೃತಿ ಇದೆ. ಇದನ್ನ ನಾವು 3 ಚಿತ್ರಗಳನ್ನ ನೋಡ್ಕೊಂಡು ಮುಂದೆ ಬರ್ತಕ್ಕಂಥ ಚಿತ್ರ ಯಾವ್ದು ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗ್ಯದ. ಇಲ್ಲಿ ನೋಡ್ರಿ, ಎರಡು ಲೈನ್ ಅನ್ನು ಇಟ್ಟಾರ, ಒಂದು 0 ಇಟ್ಟಾರ. ನೋಡ್ರಿ, ಅದು ಪೈಲದ್ ಹೆಂಗಿತ್ತು ಹಂಗ ಇಟ್ಟು ಮತ್ತೆ 2 ಲೈನ್ ಇಟ್ಟಾರ, ಒಂದು 0 ಇಟ್ಟಾರ. ಪೈಲದ್ ಇಲ್ಲಿ ಹಿಡ್ದ ಇಲ್ಲಿ ತನಕ ಸೇಮ್ ಇತ್ತು, ಮತ್ತ 2 ಲೈನ್ ಇಟ್ಟಾರ, ಒಂದು 0 ಇಟ್ಟಾರ. ಹಾಗಾಗಿ 3 0 ಆಯ್ತು. ಇನ್ನು ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ 1 ಲೈನ್, 2 ಲೈನ್, 3 ಲೈನ್, 4 ಲೈನ್. ಇಲ್ಲೊಂದು 0, ಇಲ್ಲೊಂದು 0, ಇಲ್ಲೊಂದು 0, ಇಲ್ಲೊಂದು 0. ಹಾಗಾಗಿ ನಮ್ದು ಆ ರೀತಿಯಾಗಿರ್ತಕ್ಕಂಥ ಆನ್ಸರ್ ಎದ್ರೊಳಗೈತಿ ನೋಡ್ರಿ, ಆಪ್ಷನ್ B2 ಒಳಗದ. D4 ಅಲ್ಲ, C3 ಅಲ್ಲ, A1 ಅಲ್ಲ. ಹಾಗಾಗಿ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ B2 ಆಗ್ತದ. ಇಸಂಟ್ ಇಟ್? ಕ್ಲಿಯರ್ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಇನ್ನೊಂದ್ಸರಿ ಇದನ್ನ ಅಬ್ಸರ್ವ್ ಮಾಡ್ರಿ. 1 2 3 1 2 3 4. ನೆಕ್ಸ್ಟ್ ಇನ್ನೊಂದು ಲೈನ್ ಬರಬೇಕಾಗಿತ್ತು, ಆ ಲೈನ್ ಅನ್ನ ಕರೆಕ್ಟ್ ಆಗಿ ಇಲ್ಲಿ ಇಟ್ವಿ. ನೆಕ್ಸ್ಟ್ ಇಲ್ಲೊಂದು 0 ಇಟ್ವಿ, ಇಟ್ಟಿದ್ವಿ ರೀ. ಸೊ ಯಾವ ಆಪ್ಷನ್ದಾಗ ಅದ ನೋಡ್ರಿ, ಅದು ಆಪ್ಷನ್ B2. ಇದಕ್ಕೆ ಏನತ್ತಾರಂದ್ರ ಸರಣಿ ಪೂರ್ಣಗೊಳಿಸುವಿಕೆ. ಓಕೆನಾ, ಸರಣಿಯನ್ನ ನಾವು ಪೂರ್ಣ ಮಾಡಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ಏನಿತ್ತಪ್ಪ ಅಂತಂದ್ರ ಬಾಣದ ಗುರುತಿತ್ತು, ಎರೋ ಮಾರ್ಕ್ ಇತ್ತು. ಆ ಎರೋ ಮಾರ್ಕ್ ಯಾವ ರೀತಿ ಐತಿ ಅದೇ ರೀತಿ ಐತಿ. ನೆಕ್ಸ್ಟ್ ಅದ್ರ ಅಪೋಸಿಟ್ ಎರೋ ಮಾರ್ಕ್ ಒಂದು ಎಕ್ಸ್ಟ್ರಾ ಬಂದದ. ನೆಕ್ಸ್ಟ್ ಒಂದು ಚಿತ್ರದೊಳಗ ಫಸ್ಟ್ ಯಾವ ರೀತಿ ಇದ್ದು ಅದೇ ರೀತಿ ಕಂಟಿನ್ಯೂ ಆಗ್ಯದ, ಮತ್ತೆ ಎಕ್ಸ್ಟ್ರಾ ಅಪೋಸಿಟ್ ಬಂದದ. ಹಾಗಾದ್ರೆ ಮುಂದೆ ನಾವು ಏನ್ ಮಾಡ್ಬೇಕ್ರಿ, ಇದು ಯಾವ ರೀತಿ ಐತಿ ಅದೇ ರೀತಿನ ನಾವು ನೋಡ್ಕೋಬೇಕ್ರಿ. ಇದು ಈ ರೀತಿ ಗುರ್ತದ. ಓಕೆನಾ, ಇನ್ನೇನ್ ಮಾಡ್ಬೇಕ್ರಿ, ಈ ರೀತಿಯಾಗಿರ್ತಕ್ಕ 4 ಬಾಣದ ಗುರುತಿರ್ತಕ್ಕಂಥದ್ದು ಅಪೋಸಿಟ್ ಇರ್ತಕ್ಕಂಥದ್ದು ಆಪ್ಷನ್ D4 ದಾಗ ಐತ್ರಿ. ಇಲ್ಲಿ ಸೇಮ್ ಇರೋದ್ರಿಂದ ಆನ್ಸರ್ ಆಗಂಗಿಲ್ಲ, ಇಲ್ಲೂ ಸೇಮ್ ಇರೋದ್ರಿಂದ ಆನ್ಸರ್ ಆಗಂಗಿಲ್ಲ. ಬಟ್ ಇದು ಅಪೋಸಿಟ್ ಎರೋ ಹೊಂದಿರೋದ್ರಿಂದ ಇದು ನಮ್ಮ ಆನ್ಸರ್ ಆಗಂಗಿಲ್ಲ. ಹಾಗಾಗಿ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ, ಆಪ್ಷನ್ D4 ಆಗ್ತದ. ಓಕೆನಾ, ಆನ್ಸರ್ ಯಾವ್ದಾಗ್ತೈತ್ರಿ ನಮ್ದು D4 ಆಗ್ತದ. ಇಸ್ ಇಟ್ ಕ್ಲಿಯರ್? ಈ ಸರಣಿಯನ್ನ ಪೂರ್ಣಗೊಳಿಸಬೇಕಾದ್ರ ನಿಮ್ ಕಡೆ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರ ಗಡಿಯಾರದ ದಿಕ್ಕು ಮತ್ತು ಗಡಿಯಾರದ ವಿರುದ್ಧ ದಿಕ್ಕು ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಕ್ಲಾಕ್ ವೈಸ್ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಯಾವ ರೀತಿ ಅದು ಮೂವ್ಮೆಂಟ್ ಆಗಾಕತ್ತದ ಮತ್ತು ಯಾವ ರೀತಿ ಎಷ್ಟು ಡಿಗ್ರಿ ಮೂವ್ಮೆಂಟ್ ಆಗಾಕತೈತೆ ಅನ್ನೋದು ಗೊತ್ತಿರ್ಬೇಕು. ಇಲ್ಲಿ 45 ಡಿಗ್ರಿ ರೊಟೇಷನ್ ಆಗ್ತಿರ್ತದ, 90 ಡಿಗ್ರಿ ರೊಟೇಷನ್ ಆಗ್ತಿರ್ತದ. ಅಂತ ಪ್ರಶ್ನೆಗಳು ಬಂದಾಗ ನಾನು ಆ ಸಂದರ್ಭದೊಳಗೆ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಮಾತ್ರ ಈ ಪ್ರಶ್ನೆ ಪತ್ರಿಕೆಯನ್ನ ಸಂಪೂರ್ಣವಾಗಿ ಮುಗಿಸುವಂಥದ್ದು. ನಿಮ್ಗೆ ಚಾಪ್ಟರ್ ವೈಸ್ ಹೇಳ್ತಕ್ಕಂಥ ಕ್ಲಾಸಿನೊಳಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಆ ಒಂದು ಚಾಪ್ಟರ್ಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತದೆ. ಆ ಬೇಸಿಕ್ ಕಾನ್ಸೆಪ್ಟ್ ನೀವೇನಾದ್ರೂ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ 100% ಇಂಗ್ಲಿಷ್ ಮೀಡಿಯಂದವರು ಸಕ್ಸಸ್ ಆಗ್ತೀರಿ, ಕನ್ನಡ ಮೀಡಿಯಂದವರು ಸಕ್ಸಸ್ ಆಗ್ತೀರಿ. ಓಕೆನಾ? ಇದುವರೆಗೆ ನಮ್ಮ ಕೋಚಿಂಗ್ ಕ್ಲಾಸ್ ವತಿಯಿಂದ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ
ಕರ್ನಾಟಕದ ವತಿಯಿಂದ ಇಬ್ರು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ರು. ಅದರಲ್ಲಿ ನಮ್ಮ ಕೋಚಿಂಗ್ ಕ್ಲಾಸ್ ವಿದ್ಯಾರ್ಥಿನಿ ಒಬ್ಳು ಸೆಲೆಕ್ಷನ್ ಆಗಿದ್ರು ಅಂತ ಹೇಳಕ್ ನನಗೆ ಬಹಳಷ್ಟು ಪ್ರೌಡ್ ಫೀಲಿಂಗ್ ಆಗ್ತದ. ಅದೇ ರೀತಿ ಒಬ್ಬ ವಿದ್ಯಾರ್ಥಿ ಈಗ ಬೆಂಗಳೂರು RMS ಎಕ್ಸಾಮಿನೇಷನ್ ಅಲ್ಲಿ ಕೂಡ ಈಗ RMS ಸ್ಕೂಲಲ್ಲಿ ಓದ್ತಾ ಇದ್ದಾನ. ಸೈನಿಕ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದ್ತಾ ಇದ್ದಾರ, ನವೋದಯ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರ. ಸುಮಾರು 40-45 ವಿದ್ಯಾರ್ಥಿಗಳು ಈಗ ನವೋದಯ ಶಾಲೆಯಲ್ಲಿ ಕೇವಲ 3 ವರ್ಷಗಳಲ್ಲಿ ಓದ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅದೇ ಬಹಳಷ್ಟು ಸಂತೋಷ. ಇನ್ನೊಂದು, ಯಾಕೆ ನಾವು ನವೋದಯಕ್ಕೆ ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಮಾಡ್ತೀವಿ, ಯಾಕೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ ಸೆಲೆಕ್ಷನ್ ಮಾಡ್ತೀವಿ, ಸೈನಿಕ್ ಸ್ಕೂಲ್ಗೆ ಯಾಕೆ ಮಾಡಬೇಕು ಅಂತಂದ್ರೆ, ಇವತ್ತೇನು ಟಾಪ್ ಮೋಸ್ಟ್ ಏನು ಹುದ್ದೆಗಳಿದಾವಲ್ಲ, ಅವೆಲ್ಲ ಹುದ್ದೆಗಳನ್ನ ಅಲಂಕರಿಸಿದವರು ಯಾರು ಎಂದು ನೀವು ಏನಾದರೂ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದ. ಆಲ್ಮೋಸ್ಟ್ ಆಲ್ ಮೋರ್ ದ್ಯಾನ್ 60% ನವೋದಯನ್ ಸ್ಟೂಡೆಂಟ್ಸ್ ಇದ್ದಾರ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದಾರ, ಸೈನಿಕ ಶಾಲೆ ವಿದ್ಯಾರ್ಥಿಗಳಿದ್ದಾರ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಆತ್ಮೀಯ ಪಾಲಕ ಬಂಧುಗಳೇ, ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಮಕ್ಕಳ ಭವಿಷ್ಯವನ್ನ ನವೋದಯ ಶಾಲೆಯಲ್ಲಿ ಅಥವಾ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಯಲ್ಲಿ ಅಥವಾ ಸೈನಿಕ ಶಾಲೆಯಲ್ಲಿ ನೀವು ನಿರ್ಮಾಣ ಮಾಡಿದರೆ ಮುಂದೊಂದು ದಿನ ಅವರು ದೇಶಕ್ಕೆ ಕೊಡುಗೆ ಆಗ್ತಾರ, ನಿಮಗೆ ಒಂದು ಹೆಸರು ತರೋರಾಗ್ತಾರೆ. ಅದರ ಜೊತೆಗೆ ಒಂದು ಒಳ್ಳೆಯ ದೊಡ್ಡ ಹುದ್ದೆಯಲ್ಲಿ ಅವರ ತಮ್ಮ ಸ್ಥಾನವನ್ನ ಗಿಟ್ಟಿಸ್ಕೊಳ್ತಾರೆ. ಅದಕ್ಕಾದರೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ನವೋದಯ ಶಾಲೆಗೆ ಆಯ್ಕೆ ಮಾಡಬೇಕಾಗಿದೆ. ಓಕೆನಾ? ಎಜುಕೇಶನ್ ಬೆಸ್ಟ್ ಅಂಡ್ ಬೆಸ್ಟ್ ನಿಮಗೆ ಸಿಗ್ಬೇಕಂತಂದ್ರ ನವೋದಯ ಶಾಲೆಗೆ ಆಯ್ಕೆ ಮಾಡಿಸಿ ಅಥವಾ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸೈನಿಕ ಶಾಲೆಗೆ ಆಯ್ಕೆ ಮಾಡ್ರಿ. ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನ್ನಟ್ಟಿ ಒಳಗ ನವೋದಯ ಶಾಲೆಗಾಯ್ತು, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗಾಯ್ತು, ಆದರ್ಶ ಶಾಲೆಗಾಯ್ತು, ಮೊರಾರ್ಜಿ ಶಾಲೆಗಾಯ್ತು, ಪ್ರತಿ ವರ್ಷ ಸುಮಾರು 100-120 ಹುಡುಗರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ವಿ. ಒಂದಿಷ್ಟು ಜನ ನವೋದಯಕ್ಕೆ ಸೆಲೆಕ್ಷನ್ ಆದ್ರೆ, ಒಂದಿಷ್ಟು ಜನ ಸೈನಿಕ ಶಾಲೆಗೆ ಸೆಲೆಕ್ಷನ್ ಆದ್ರೆ, ಇನ್ನೊಂದಿಷ್ಟು ಜನ ಮೊರಾರ್ಜಿ, ಆದರ್ಶ, ಅಳಿಕೆ, ಅದೇ ರೀತಿಯಾಗಿ ಇನ್ನುಳಿದ ವಸತಿ ಶಾಲೆಗೆ ಆಯ್ಕೆಯಾಗಿ ಹೊರಟಿದ್ದಾರೆ. ಹಾಗಾಗಿ ತಮ್ಮ ಮಕ್ಕಳ ಒಂದು ಪ್ರಿಪರೇಷನ್ ಏನಾದರೂ ಮಾಡೋರು ಇದ್ರಂತಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಫೌಂಡೇಶನ್ ಕ್ಲಾಸ್ ಇರ್ತದೆ. ನವೋದಯ, ಸೈನಿಕ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಫೌಂಡೇಶನ್ ಕ್ಲಾಸ್ ಇರ್ತದೆ. ಅದರ ಜೊತೆಗೆ ನೆಕ್ಸ್ಟ್ ಯಾವ ಪಾಯಿಂಟ್ ಅಂತಂದ್ರೆ ರೆಗ್ಯುಲರ್ ಕ್ಲಾಸು ಕೂಡ ನಿಮಗೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕ್ಲಾಸ್ಗಳು ದೊರೀತಾ ಹೋಗ್ತಾವ. ಅದರ ಸದುಪಯೋಗವನ್ನ ಈಗ ಕೆಳಗೆ ಕಾಣುವಂತ ನಂಬರ್ಗೆ ಫೋನ್ ಮಾಡಿ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಮುಂದಿನ ಪ್ರಶ್ನೆಯನ್ನ ಇವತ್ತಿನ ಒಂದು ಕ್ಲಾಸಿನೊಳಗ ನಾನು ಡಿಸ್ಕಷನ್ ಮಾಡಬೇಕಾಗಿದೆ. ನೋಡ್ರಿ, ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಚಿತ್ರಕ್ಕೆ ಒಂದು ಡಾಟ್ ಎಕ್ಸ್ಟ್ರಾ ಬಂತು. ಆ ಒಂದು ಡಾಟ್ ಎಕ್ಸ್ಟ್ರಾ ಇದ್ದಿದ್ದು ಯಾವ ರೀತಿ ಇತ್ತು, ಕಂಟಿನ್ಯೂಸ್ ಆಗಿ ಮತ್ತೊಂದು ಸರ್ಕಲ್ ಬಂತು. ಇನ್ನು ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಇದ್ರ ಮುಂದೊಂದು ಡಾಟ್ ಬಂದ್ರೆ ನಮ್ಮ ಆನ್ಸರ್ ಕಂಪ್ಲೀಟ್ ಆಯ್ತು. ನಮ್ಮ ಆನ್ಸರ್ ಏನ್ ಕಂಪ್ಲೀಟ್ ಆಯ್ತು? ಕಂಪ್ಲೀಟ್ ಆಯ್ತು. ಹಾಗಾದ್ರೆ ಅಂತ ಒಂದು ಆನ್ಸರ್ ಯಾವ್ದೈತಿ ನೋಡ್ರಿ, ಇನ್ನೊಂದ್ಸರಿ ನೋಡ್ರಿ. ಸರ್ಕಲ್ ಇತ್ತು, ಒಂದು ಡಾಟ್ ಬಂತು, ಆ ನಂತರ ಒಂದು ಸರ್ಕಲ್ ಬಂತು. ಜಸ್ಟ್ ಇನ್ನೊಂದು ಇಲ್ಲಿ ಒಂದು ಡಾಟ್ ಬಂದ್ರೆ ಮುಗೀತು. 2 ಸರ್ಕಲ್ 3 ಡಾಟ್, 2 ಸರ್ಕಲ್ ರೀ, 3 ಡಾಟ್ ಇರ್ತಕ್ಕಂಥದ್ದು ಯಾವ ಆಪ್ಷನ್ ದಾಗ ಐತ್ರಿ? ಆಪ್ಷನ್ C3 ಒಳಗೈತಿ. ಹಾಗಾಗಿ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ? C3 ಆಗ್ತದೆ. ಓಕೆನಾ? ಇನ್ನೊಂದ್ಸರಿ ನೋಡ್ರಿ ಎಲ್ಲರೂ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲರೂ ಈ ಕಡೆ ನೋಡ್ರಿ. ಬೆಸ್ಟ್ ಅಬ್ಸರ್ವೇಷನ್ ಬಹಳ ಚೆನ್ನಾಗಿರ್ಬೇಕ್ರಿ. ಇಲ್ಲೊಂದು ಡಾಟ್ ಐತ್ರಿ, ಡಾಟ್. ಆ ಡಾಟ್ ನಂತರ ಒಂದು ಸರ್ಕಲ್ ಬಂದೈತ್ರಿ, ಸರ್ಕಲ್. ಇದಾದ ನಂತರ ಇನ್ನೊಂದು ಇಲ್ಲೊಂದು ಡಾಟ್ ಬಂತಂದ್ರೆ ಕಂಪ್ಲೀಟ್ ಆಯ್ತು. ಅಂತ ಆಪ್ಷನ್ ಯಾವ್ದೈತಿ ನೋಡ್ರಿ? ಆಪ್ಷನ್ C3 ಐತಿ ನೋಡ್ರಿ, ಆಪ್ಷನ್ C3. ಓಕೆನಾ? ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ್ರಿ. ಆ ಮುಂದಿನ ಪ್ರಶ್ನೆ ಯಾವ್ದ್ರಿ? ನೀವ ಅಬ್ಸರ್ವ್ ಮಾಡ್ರಿ. ನೋಡ್ರಿ, ಏಸ ಚೌಕದವ್ರಿ, ಸ್ಕ್ವೇರ್ ಏಸ್ದವ್ರಿ, 1 2 3 4 ಅದಾವ. ಒಂದು ಸರ್ಕಲ್ ಐತಿ. ಒಂದು ಸ್ಕ್ವೇರ್ ಅನ್ನ ಕಡಿಮೆ ಮಾಡಿದ್ರು, ಒಂದು ಸರ್ಕಲ್ ಅನ್ನ ಹೆಚ್ಚು ಮಾಡಿದ್ರು. ಒಂದು ಸ್ಕ್ವೇರ್ ಅನ್ನ ಕಡಿಮೆ ಮಾಡಿದ್ರು, ಮತ್ತೊಂದು ಸರ್ಕಲ್ ಅನ್ನ ಹೆಚ್ಚು ಮಾಡಿದ್ರು. ಹಾಗಾಗಿ 3 ಸರ್ಕಲ್ ಆದ್ರಿ. ಇನ್ನು ಲಾಸ್ಟಕ್ಕೆ ಇನ್ನೊಂದು ಸ್ಕ್ವೇರ್ ಅನ್ನ ಕಡಿಮೆ ಮಾಡಿದ್ವು ಅಂತಂದ್ರೆ ಲಾಸ್ಟಕ್ಕೆ ಒಂದ ಸ್ಕ್ವೇರ್ ಉಳಿತ್ರಿ, ಒಂದು ಸರ್ಕಲ್ ಅನ್ನ ನಾವು ಹೆಚ್ಚು ಮಾಡ್ಬೇಕಾಕೈತ್ರಿ. ಹಾಗಾಗಿ ಹೆಚ್ಚು ಮಾಡಿದ ಸರ್ಕಲ್ ಯಾವ ಆಪ್ಷನ್ ದಾಗ ಐತ್ರಿ? ಆನ್ಸರ್ D4 ದಾಗ ಐತ್ರಿ. ಯಾವ್ದ್ರೊಳಗ ಐತ್ರಿ? D4 ದೊಳಗ ಐತ್ರಿ. ಓಕೆನಾ? ಆನ್ಸರ್ ಈಸ್ D4. ಇಸ್ ಇಟ್ ಕ್ಲಿಯರ್? ಓಕೆ. ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆ ನಾವು ನೋಡೋಣ್ರಿ. ಇಲ್ಲಿ 5ನೇ ಭಾಗದ ಒಂದು ಪ್ರಶ್ನೆಗಳು ಯಾವ ರೀತಿಯಾಗಿರ್ತಾವ, 5th ಪಾರ್ಟ್ ಒಳಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವ, 5ನೇ ಮಾದರಿ ಒಳಗ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ನೀವು ನೋಡ್ರಿ,
ಇದೇ ಚಿತ್ರವನ್ನ ನಾವು ನೋಡ್ಕೊಂಡು ಇಲ್ಲಿ ಯಾವ್ದು ಬರ್ತದ ಅನ್ನೋದನ್ನ ನಾವು ತುಂಬಬೇಕಾಗ್ಯದ. ಓಕೆನಾ? ಸೊ ಇಲ್ಲಿ ಯಾವ್ದು ಬರ್ತದ್ರಿ? ಚೆನ್ನಾಗಿ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದ್ರಿ. ಇವು ಎರಡು ಏನ್ ಮಾಡಿದಾವ ಅಂತಂದ್ರ ಅಪೋಸಿಟ್ ಪೊಸಿಷನ್ ಹೋಗಿದಾವ. ಯಾವ ಪೊಸಿಷನ್ಗೆ ಹೋಗಿದಾವ್ರಿ? ಅಪೋಸಿಟ್ ಪೊಸಿಷನ್. ಓಕೆನಾ? ಈ ರೀತಿಯಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಮೂತಿ ಮಾಡ್ಯದ. ಓಕೆನಾ? ಹಾಗಾಗಿ ಇದು ಈ ರೀತಿಯಾಗಿರ್ತಕ್ಕಂಥ ಮೂತಿ ಈ ರೀತಿಯಾಗಿರ್ತದ. ಹಾಗಾಗಿ ಎಲ್ಲಾನು ಅದೇ ರೀತಿ ಒಳಗದಾವ್ರಿ. ಇಲ್ಲಿ ನೀವು ನೋಡ್ಬೋದ್ರಿ, ಎಂಡಿಗೆ ಏನದಾವ್ರಿ, ಸ್ವಲ್ಪ ಮುಂದ್ಗಡೆ ಬಂದಿಲ್ಲ. ಇಲ್ಲಿ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಆ ಲೈನ್ ಕಂಟಿನ್ಯೂ ಆಗ್ಯದ, ಹಾಗಾಗಿ C3 ಆಗಂಗಿಲ್ಲ. ಇಲ್ಲೂ ಎಕ್ಸ್ಟ್ರಾ ಒಂದು ಸ್ವಲ್ಪ ಕಂಟಿನ್ಯೂ ಆಗ್ಯದ, ಆಪ್ಷನ್ D4 ಆಗಂಗಿಲ್ಲ. ಆನ್ಸರ್ ನಾವು B2 ಮತ್ತು A1 ದೊಳಗೆ ಮಾತ್ರ ಹುಡುಕಬೇಕಾಗ್ತದ. ಇಲ್ಲಿ ನೀವು ನೋಡ್ರಿ ವಿದ್ಯಾರ್ಥಿಗಳೇ, ಈ ಒಂದು ರಿವರ್ಸ್ ಆಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲ, ಹಾಗಾಗಿ A1 ಆಗಂಗಿಲ್ಲ. ಆನ್ಸರ್ ಯಾವ್ದಾಗ್ತೈತ್ರಿ? B2 ಆಗ್ತದ. ಯಾಕಂತಂದ್ರೆ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತದ್ರಿ, ಈ ರೀತಿ ಕಂಟಿನ್ಯೂ ಇದ್ದಿದ್ದು, ಈ ರೀತಿಯಾಗಿದ್ದಿರ್ದ ನಾವು ಅಬ್ಸರ್ವ್ ಮಾಡ್ಬೇಕಾಗ್ಯದ. ಇಲ್ಲಿ ಏನಾಗ್ಯದ ರೀ, ಹಿಂಗೊಂದು ಗೆರೆ ಐತೆ ಅಂತಂದ್ರ ಇದು ಎಕ್ಸ್ಟ್ರಾ ಹೋಗ್ಯದ, ಇಲ್ಲೊಂದು ಇಷ್ಟ ಬಂದದ. ಆಕ್ಚುಲಿ ಅದು ಏನಾಗಿರ್ಬೇಕಾಗಿತ್ತು, ಇಷ್ಟ ಆಗಿರ್ಬೇಕಾಗಿತ್ತು. ಅಂಥದ್ದು ಯಾವ್ದ್ರೋಗೈತ್ರಿ? ಆಪ್ಷನ್ B2 ಒಳಗೆ ಇದಾರೆ. ಸೊ ನಮ್ಮ ಆನ್ಸರ್ ಯಾವ್ದ್ರಿ? B2. ಮುಂದಿನ ಒಂದು ಇದನ್ನ ನೋಡಿದಾಗ ನಮಗೆ ಗೊತ್ತಾಗ್ತದ್ರಿ, ಏನ್ ಬರ್ತದ್ರಿ ಇಲ್ಲಿ ಏನ್ ಬರ್ತದ್ರಿ? ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಯಾವ ರೀತಿ ಐತಿ ಅದೇ ರೀತಿಯಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ಇಲ್ಲಿ ಅದರಿ ಇದರ ಅಪೋಸಿಟ್ ಅದ. ಇವು ಈ ಕಡೆ ಇದ್ದಿದ್ದು ಈ ಕಡೆ ಆಗಿದ. ಓಕೆನಾ? ಹಾಗಾದ್ರೆ ಇವು ಈ ಕಡೆ ಇದ್ದಿದ್ದು ಇನ್ನು ಈ ಕಡೆ ಆಗ್ಬೇಕ್ರಿ, ಈ ಕಡೆ ಆಗ್ಬೇಕು, ಈ ಕಡೆ ಆಗ್ಬೇಕ್ರಿ. ನೆಕ್ಸ್ಟ್ ಇದ ಟೈಪ್ ಬರ್ಬೇಕ್ರಿ. ಅಂಥದ್ದು ಯಾವ್ದೈತ್ರಿ? ಆಪ್ಷನ್ C3 ಐತ್ರು, ಏನ D4 ಐತ್ರು? ಎಸ್, ಆನ್ಸರ್ ಯಾವ್ದೈತ್ರಿ? D4 ದಾಗ ಐತ್ ನೋಡ್ರಿ. ಇಲ್ಲಿ ನೀವು ಗೊತ್ತು ಮಾಡ್ಕೋರಿ. ಓಕೆ, ಯಾವ್ದು ಬರ್ತೈತಿ ನೋಡ್ರಿ ಇಲ್ಲಿ ಆನ್ಸರ್ ಈ ರೀತಿಯಾಗಿ ಬರ್ತದೆ. ಅಬ್ಸರ್ವ್ ಮಾಡ್ರಿ, ಈ ರೀತಿಯಾಗಿದ್ದ ಅಪೋಸಿಟ್ ಹೆಂಗೈತಿ ಹಂಗ ಇಟ್ಟಾರ್ರಿ, ಬಟ್ ಅದ್ರ ಅಪೋಸಿಟ್ ಇಟ್ಟಾರ ನೋಡ್ರಿ ಇಲ್ಲಿ. ಓಕೆನಾ? ಇದು ಹಿಂಗ, ಇದು ಹಿಂಗ, ಅದ್ರ ಅಪೋಸಿಟ್ ಇದು ಬಂದದ. ಸೊ ಇದು ಹಿಂಗ್ ಬಂದ, ಇದು ಹಿಂಗೈತೆ ಅಂದ್ರೆ ಇದು ಈ ಕಡೆ ಇದಿರ್ಬೇಕು. ಈ ಚಿತ್ರನೂ ಅಲ್ಲ. ಆಕ್ಚುಲಿ ಆನ್ಸರ್ ಯಾವ್ದಾಗ್ತೈತ್ರಿ? ಇದಲ್ರಿ, ಆಪ್ಷನ್ D4 ಆಗ್ತದೆ. ಯಾವ್ದಾಗ್ತೈತ್ರಿ? ಆನ್ಸರ್ D4 ಆಗ್ತದೆ. ಓಕೆನಾ? ಎಸ್, ನೋ? ಎಸ್, D4 ಆಗ್ತದೆ. ಓಕೆ ರೀ. ಮುಂದಿನ ಪ್ರಶ್ನೆ, ಇದ್ರೊಳಗೆ ನಮ್ಮ ಆನ್ಸರ್ ಯಾವ್ದಾಗ್ತದ್ರಿ? ಇಲ್ಲಿ ರೊಟೇಷನ್ ಆಗ್ಯದ ನೋಡ್ರಿ. ಇದು ಈ ಕಡೆ ಹಿಂಗೆ ತಿರುಗಿ ರೊಟೇಷನ್ ಆಗ್ಯದ್ರಿ. ಅದೇ ರೀತಿ ಇದು ಈ ಕಡೆ ರೊಟೇಷನ್ ಆಯ್ತಂತಂದ್ರ ಆಪ್ಷನ್ A1 ದಾಗ ಐತ್ರಿ. B2 ಇಲ್ಲ, C3 ಇಲ್ಲ, D4 ಇಲ್ಲ. ಏನಿಲ್ಲ? D4 ಇಲ್ಲ. D4 ಯಾಕೆ ಆಗಂಗಿಲ್ಲ ಅಂತಂದ್ರ ಈ ವೃತ್ತಗಳು ಈ ಪ್ರಶ್ನೆಯಾಕೃತಿ ಒಳಗೆ ಇಲ್ಲವೇ ಇಲ್ಲ. ವೃತ್ತಗಳು ಈ ಪ್ರಶ್ನಾಕೃತಿ ಒಳಗೆ ಇಲ್ವೇ ಇಲ್ಲ, ಹಾಗಾಗಿ D4 ಹೋಗಂಗಿಲ್ಲ. C3 ಒಳಗೂ ಆಗಂಗಿಲ್ಲ, ಯಾಕಂದ್ರೆ ವೃತ್ತಗಳು ಇಲ್ಲ ಅಂತ ಹೇಳಿದ್ರ ಅಲ್ಲಿ ಆಗಂಗಿಲ್ಲ. ಬಟ್ ಇದು ಅಪೋಸಿಟ್ ಆಗ್ತದ. ಆಪ್ಷನ್ ಯಾವ್ದಾಗ್ತದ್ರಿ? ನಮ್ದು A1 ಆಗ್ತದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಯಾವ್ದಾಗ್ತದ್ರಿ? ಇವೆರಡದ್ರ ಮಧ್ಯೆ ಒಂದು ರಿಲೇಷನ್ ಅದ. ಓಕೆನಾ? ಇವೆರಡದ್ರ ಮಧ್ಯೆ ಒಂದು ರಿಲೇಷನ್ ಅದ. ಈ ಚಿತ್ರ ಯಾವ ರೀತಿ ಐತಿ ಅದೇ ರೀತಿ ನಿಂದ್ರಿಸಿದಾರ, ಯಾವುದೇ ಬದಲಾವಣೆ ಇಲ್ಲ. ಬಟ್ ಎರಡನೇ ಚಿತ್ರವನ್ನ ಏನ್ ಮಾಡಿದಾರ? ಅಪೋಸಿಟ್ ಮಾಡಿದಾರ. ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಮಾಡಿದಾರ, ಕೆಳಗಡೆ ಇದ್ದದ ಮೇಲ್ಗಡೆ ಮಾಡಿದಾರ. ಹಾಗಾದ್ರೆ ನಾವು ಏನ್ ಮಾಡ್ಬೇಕಾಗೈತ್ರಿ? ಒಂದೇ ಚಿತ್ರ ಯಾವ ರೀತಿ ಅದೇ ರೀತಿ ಇರ್ಲದ. ಓಕೆನಾ? ಒಂದೇ ಚಿತ್ರ ಯಾವ ರೀತಿ ಐತಿ ಅದೇ ರೀತಿ ಇರ್ಲಿ. ಇದ್ರೊಳಗಿಲ್ಲ, ಇದ್ರೊಳಗಿಲ್ಲ, ಇದ್ರೊಳಗೈತಿ, ಇದ್ರೊಳಗೈತಿ. ಆದ್ರ ಇಲ್ಲಿ ಏನಾಗ್ಯದ್ರಿ? ಈ ರೀತಿಯಾಗಿದ್ದು ಬಂದಿಲ್ಲ, D4 ಹೋಯ್ತು. ಆನ್ಸರ್ ಯಾವ್ದಾಗ್ತೈತಿ? C3 ಆಗ್ತದ. ಓಕೆನಾ? ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ಬೇಕಾದ್ರ ಅಪೋಸಿಟ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಈ ರೀತಿ ಚಿತ್ರ ಕೊಡ್ಬೇಕು. ಸೊ ಆನ್ಸರ್ ಯಾವ್ದಾಗ್ತೈತ್ರಿ? ನಮ್ದು 100% ಆನ್ಸರ್ C3 ಆಗ್ತದೆ. ಮುಂದಿನ ಪ್ರಶ್ನೆ, ಭಾಗ 6 ಒಳಗೆ ಏನ್ ಬರ್ತೈತಿ ಅಂದ್ರ ಆಕೃತಿಯನ್ನು ಪೂರ್ಣಗೊಳಿಸುವಿಕೆ. ಈ ಆಕೃತಿಯನ್ನು ಪೂರ್ಣಗೊಳಿಸ್ಬೇಕಂದ್ರ ಅದೊಂದು ವೃತ್ತರ ಇರ್ತದ.
ಇಲ್ಲಾಂದ್ರೆ ಚೌಕರ ಇರ್ತದ ಅಥವಾ ತ್ರಿಭುಜರ ಇರ್ತದ, ಅದನ್ನ ನಾವು ಪೂರ್ಣಗೊಳಿಸ್ಬೇಕು. ನೋಡ್ರಿ ಇಲ್ಲಿ ಕಟ್ ಮಾಡಿ ತೆಗ್ದಾರ ಅಂತಂದ್ರೆ ಇದನ್ನ ಪೂರ್ಣಗೊಳಿಸೋಣ್ರಿ. ಇದೊಂದು ಚೌಕ್ ಐತಿದ. ಸೊ ಇಂಥ ಚೌಕ್ ಇರ್ತಕ್ಕಂಥದ್ದು ಯಾವ ಆಪ್ಷನ್ದಾಗ ಐತ್ರಿ? ಆಪ್ಷನ್ B2 ಒಳಗೈತಿ. ನಮ್ಮ ಆನ್ಸರ್ ಯಾವ್ದಾಗ್ತೈತಿ? B2 ಆಗ್ತದೆ. ನೆಕ್ಸ್ಟ್ ಇದನ್ನು ಪೂರ್ಣಗೊಳಿಸ್ಬೇಕಂತಾರೆ ಏನು ಮಾಡಕ್ ಹೋಗ್ಬೇಡ್ರಿ, ಜಸ್ಟ್ ಇಲ್ಲಿ ಹಿಡ್ದ ಹಿಂಗೊಂದು ಗೆರೆ ಹೊಡ್ಕೊಂಡ ಇದನ್ನ ಪೂರ್ತಿ ಒಂದು ಚೌಕ್ ಮಾಡ್ಕೋರಿ. ನಿಮಗ ಆಟೋಮೆಟಿಕ್ ಗೊತ್ತಾಗ್ತೈತಿ ಆನ್ಸರ್ ಯಾವ್ದಾಗ್ತೈತಿ ಅಂತ ಹೇಳಿ. D4 ಅಂತೂ ಆಗಂಗಿಲ್ಲ, C3ನೂ ಆಗಂಗಿಲ್ಲ. ಯಾಕಂದ್ರ ಇಲ್ಲಿ ನೋಡ್ರಿ 1 ವಿ 2 ವಿ 3 ವಿ 4 ವಿ ಇದಾವ, ಇಲ್ಲಿ ಕೇವಲ 2 ವಿ ಇದಾವು, ಹಾಗಾಗಿ C3 ಆಗಂಗಿಲ್ಲ. ಇಲ್ಲಿ ನೀವು ನೋಡಿದಾಗ ಗೊತ್ತಾಕೈತ್ರಿ 1 2 3 4 ವಿ ಇದಾವ, ಬಟ್ ಈ ಕಾರ್ನರ್ದಾಗ ಈ ರೀತಿ ಬೆಂಡ್ ಇಲ್ಲದ, ಕಂಪ್ಲೀಟ್ ಆಗಿ ಒಂದು ಟ್ರಯಾಂಗಲ್ ಟೈಪ್ ಐತಿ. ಸೊ ಆಪ್ಷನ್ A1 ಆಗ್ತದ ನಮ್ದು. ಇಸಂಟ್ ಇಟ್? ಕ್ಲಿಯರ್ ಆಯ್ತಾ? ಮುಂದಿನ ಪ್ರಶ್ನೆ. ಎಸ್, ಈ ಒಂದು ಪ್ರಶ್ನಾಕೃತಿಯನ್ನ ನಾವು ನೋಡಿದಾಗ ವೃತ್ತವನ್ನ ಪೂರ್ಣಗೊಳಿಸ್ಬೇಕಂತ ಹೇಳಿ ನಮ್ಗೆ ಗೊತ್ತಾಗ್ತದ. ವೃತ್ತವನ್ನ ಪೂರ್ಣಗೊಳಿಸ್ಬೇಕಾದ್ರೆ ಸ್ವಲ್ಪ ಇದನ್ನ ವೃತ್ತದ ಟೈಪ್ ಮಾಡ್ಕೋಬೇಕ್ರಿ. ಏನ್ ಮಾಡ್ಕೋಬೇಕ್ರಿ? ಇದನ್ನ ವೃತ್ತದ ಟೈಪ್ ಮಾಡ್ಕೋಬೇಕು. ವೃತ್ತದ ಟೈಪ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಗೊತ್ತಾಗ್ತದ ಇದೊಂದು ಸ್ವಲ್ಪ ಬೆಂಡ್ ಅದ. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸ್ಟ್ರೇಟ್ ಲೈನ್ ಬಂದದ, ಹಾಗಾಗಿ A1 ಆಗಂಗಿಲ್ಲ ನಮ್ದು ಆನ್ಸರ್. ನೋಡ್ರಿ ನಮ್ದು ಏನಾಗಂಗಿಲ್ಲ? A1 ಆಗಂಗಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಿಕ್ಕಾಪಟ್ಟಿ ಕಟ್ ಮಾಡಿದಾರ, C3 ಆಗಂಗಿಲ್ಲ. ಅಂದ್ರೆ ಎಲ್ಲೂ ಇಲ್ಲಿ ಕಟ್ಟಿಲ್ಲ, ಒಂದ ಕಡೆ ಕಟ್ಟದ. D4 ಅಂತೂ ಅದಕ್ಕ ಯಾವುದೇ ಹೋಲಿಕೆ ಇಲ್ಲ, ಹಾಗಾಗಿ ಆನ್ಸರ್ ತೆಗೆದು ಬಿಡ್ತೀವಿ. ಉಳಿತ ಯಾವ್ದ್ರಿ ಆನ್ಸರ್? B2. A1 ನಮಗೆ ಸೇಮ್ ಅನಿಸ್ತದ, ಬಟ್ ಒಂದ್ ಮಾತು ಹೇಳ್ತೀನಿ. ಈ ಒಂದು ಭಾಗ ನೀವು ನೋಡಿದಾಗ ಗೊತ್ತಾಗ್ತದ್ರಿ, ಇಲ್ಲಿ ಒಂದ್ ಸ್ವಲ್ಪ ಸ್ಟ್ರೇಟ್ ಲೈನ್ ಬಂದದ, ಹಾಗಾಗಿ A1 ಆಗಂಗಿಲ್ಲ ಅಂತ. ಓಕೆನಾ? ಈ ಮುಂದಿನ ಪ್ರಶ್ನೆ ನೀವು ನೋಡ್ರಿ, ಚೌಕವನ್ನ ಪೂರ್ಣಗೊಳಿಸ್ಬೇಕಾಗೈತ್ರಿ. ಈ ರೀತಿ ಬಂದದ್ದು ಎದ್ರೊಳಗೈತ್ರಿ? ಈ ರೀತಿ ಬಂದಿದ್ದು ಇದ್ರೊಳಗೈತಿ, ಇದ್ರೊಳಗೂ ಐತಿ, ಇದ್ರೊಳಗೂ ಐತಿ, ಇದ್ರೊಳಗೂ ಐತಿ. ಬಟ್ ಅದ್ರ ಮುಂದಿನ ನೋಡ್ರಿ, ಈ ರೀತಿ ಬಂದ್ ಮ್ಯಾಲ ಹೋಗಿ ಹಿಂಗ್ ಬಂದ್ ಈ ರೀತಿ ಹೋಗ್ಯದ. ಹಂಗ ಇದ್ರೊಳಗಿಲ್ಲ, ಇದ್ರೊಳಗೂ ಇಲ್ಲ, ಇದ್ರೊಳಗೂ ಇಲ್ಲ. ಸೊ ನೋಡ್ರಿ ಮ್ಯಾಲ ಬಂದ್ ಈ ರೀತಿ ಹೋಗ್ಯದಿಲ್ಲ. ಸೊ ಆಪ್ಷನ್ D4 ಆಗ್ತದೆ. ಓಕೆನಾ? ಎಸ್ ನೋ? ಯಾವ ಆಪ್ಷನ್ದಾಗ ಐತ್ರಿ? D4 ದಾಗ ಐತಿ ನೋಡ್ರಿ. ಈ ರೀತಿಯಾಗಿರ್ತಕ್ಕಂಥದ್ದು ಯಾವ ಆಪ್ಷನ್ದಾಗ ಐತ್ರಿ ಮಕ್ಕಳೇ? D4 ದಾಗ ಅದ. ಓಕೆನಾ? ಎಸ್ ಮಕ್ಕಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಹಂಗ ಶೇರ್ ಮಾಡ್ರಿ. ಮುಂದಿನ ಒಂದು ಕ್ಲಾಸ್ಗಳು ನಿಮಗೆ ಬೇಕಂತಂದ್ರ, ಮುಂದಿನ ಕ್ಲಾಸ್ಗಳನ್ನ ನೀವು ಪರ್ಫೆಕ್ಟ್ ಆಗಿ ಕೇಳ್ಬೇಕಂತಂದ್ರ ಮ್ಯಾಥಮೆಟಿಕ್ಸ್ ಕ್ಲಾಸ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ರೀಸನಿಂಗ್ ಅಂತಂದ್ರೆ ಮಾನಸಿಕ ಸಾಮರ್ಥ್ಯದ ಮೇಲೂ ಪ್ರಶ್ನೆಗಳನ್ನ ಮತ್ತು ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮುಂದೆ ನಾವು ತೆಗೆದುಕೊಂಡು ಬರ್ತೀವಿ. ಅದೇ ರೀತಿಯಾಗಿ ಮಕ್ಕಳೇ, ನಿಮಗ ಹೊಸದನ್ನ ಏನಾದ್ರೂ ಒಂದು ಕಲಿಸಿ ನವೋದಯ ಶಾಲೆಗೆ ಆಯ್ಕೆಯಾಗುವಂತೆ ಮಾಡುವಂತ ಕಾರ್ಯವನ್ನ ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ನ ಶಿಕ್ಷಕ ಮಿತ್ರರೆಲ್ಲರೂ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಮಕ್ಕಳೇ ನೀವೆಲ್ಲ ಏನ್ ಮಾಡ್ರಿ, ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬರುವಂತ ಕ್ಲಾಸ್ಗಳನ್ನ ತುಂಬಾ ಎಂಜಾಯ್ ಆಗಿ ಕಲೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್ ಕ್ವಶನ್ಸ್ ನಿಮ್ಮ ಮುಂದೆ ಬರ್ತಾ ಇದೆ. ಆ ಬ್ಯೂಟಿಫುಲ್ ಕ್ವಶನ್ಸ್ ಭಾಗ 7ರೊಳಗ ಎಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತಂದ್ರ ಕನ್ನಡಿ ಪ್ರತಿಬಿಂಬ. ಮಕ್ಕಳೇ, ನೀವು ಕನ್ನಡಿಯಲ್ಲಿ ನೋಡಿದಾಗ ನಿಮ್ಮ ಮುಖ ನಿಮ್ಗ ಸೇಮ್ ಕಾಣ್ತದ. ಅದೇ ನೋಡ್ರಿ, ಹೆಣ್ಣು ಮಕ್ಕಳ ಮುಖವನ್ನ ನೀವು ನೋಡಿದಾಗ ಮೂಗುಮಟ್ಟ ಎಡಗಡೆ ಇದ್ದಿದ್ದು ಬಲಗಡೆ ಬರ್ತದ, ಬಲಗಡೆ ಇದ್ದಿದ್ದು ಎಡಗಡೆ ಬರ್ತದ. ಇದೇ ಏನಪ್ಪಾ ಅಂದ್ರ ಕನ್ನಡಿಯ ಪ್ರತಿಬಿಂಬದ ನಿಯಮ. ಓಕೆನಾ? ಕನ್ನಡಿ ಪ್ರತಿಬಿಂಬದ ನಿಯಮ ಏನ್ ಹೇಳ್ತದ? ಎಡಗಡೆ ಇದ್ದಿದ್ದು ಬಲಗಡೆ ಬರ್ತದ, ಬಲಗಡೆ ಇದ್ದಿದ್ದು ಎಡಗಡೆ ಬರ್ತದ. ಕನ್ನಡಿ ಒಳಗ ನೋಡೋಣ. ಓಕೆನಾ? ಎಡಗಡೆ ಇದ್ದಿದ್ದು ಬಲಗಡೆ ಆಗ್ತೈತಿ, ಬಲಗಡೆ ಇದ್ದಿದ್ದು ಎಡಗಡೆ ಆಗ್ತದ. ಓಕೆನಾ? ಹಿಂಗಿದ್ದಿದ್ದು ಕನ್ನಡಿ ಒಳಗ ಹಿಂಗ ಆಗ್ತದ. ಓಕೆನಾ? ಟೋಟಲ್ ಆಗಿ ಆಕೃತಿ ಹೆಂಗ ಆಗ್ತದ? ಹಿಂಗ ಆಗ್ತದ. ಎಸ್ ನೋ? ಇದು ನಿನ್ನ ತಲೆ ಒಳಗೆ ಇತ್ತಂತಂದ್ರ 100% ಇರ್ತೇನ್ರಿ. 7ನೇ ಭಾಗವನ್ನ ಚಿಂದಿ ಉಡಾಯಿಸ್ಬಿಡ್ತೀರಿ ಮಕ್ಕಳೇ. ಹಾಗಾದ್ರೆ ಆ ಪ್ರಶ್ನೆಯನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಪ್ರಶ್ನೆ ಕೊಟ್ಟಿದಾರ. ಇಲ್ಲಿ ಕನ್ನಡಿಯನ್ನ ಇಟ್ಟಾಗ ನಾನೇನ್ ಹೇಳಿದ್ದೀನಿ, ಕನ್ನಡಿಯನ್ನ ಇಲ್ಲಿ ಇಟ್ಟಾಗ ಇದಕ್ಕೆ ಏನಂತಾರಂತಂದ್ರೆ ಕನ್ನಡಿ ಪ್ರತಿಬಿಂಬ ಅಂತ ಹೇಳಿ ಕರೀತಾರ. ಈ ಕನ್ನಡಿ ಒಳಗ ಈ ಚಿತ್ರವನ್ನ ನೋಡಿದಾಗ ಕನ್ನಡಿಗೆ ಸಮೀಪವಾಗಿರ್ತಕ್ಕಂಥದ್ದು ಸಮೀಪನೇ ಬಂದಿರ್ತದ, ಕನ್ನಡಿಯಿಂದ ದೂರವಾಗಿರ್ತಕ್ಕಂಥದ್ದು ದೂರವಾಗೇನೆ ಬರ್ತದ. ಹಾಗಾಗಿ ಇಲ್ಲಿ ಸಮೀಪ ಇದ್ದಿದ್ದು
ದೂರ ಬಂದದ, ದೂರ ಇದ್ದದ್ದು ಸಮೀಪ ಬಂದದ. ನೋಡ್ರಿ ಇವು 3 ಡಾಟ್ಗಳು ದೂರ ಅದಾವ, ಆದ್ರೆ ಇಲ್ಲಿ ಸಮೀಪ ಬಂದೈತಿ. ಆನ್ಸರ್ A1 ಆಗಂಗಿಲ್ಲ. B2 ಯಾಕೆ ಆಗಂಗಿಲ್ಲ ಅಂದ್ರೆ 3 ಡಾಟ್ಗಳನ್ನ ಕೊಡಬೇಕಾಗಿತ್ತು, ಅವ್ರು ಕೊಟ್ಟೇ ಇಲ್ಲ. ಹಾಗಾಗಿ ನಮ್ಮ ಆನ್ಸರ್ B2 ಆಗಂಗೇ ಇಲ್ಲ. ಹೌದಾ ಮಕ್ಕಳೇ? ಹಾಗಾದ್ರ C3 ನೋಡ್ರಿ ಏನಾಗ್ತದ? ಆನ್ಸರ್ ನಮ್ದು C3 ಆಗ್ತದೋ ಏನ್ ಇಲ್ಲೋ? ಆಗ್ತದ. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಇರ್ತಕ್ಕಂಥದ್ದು ಕನ್ನಡಿಯಲ್ಲಿ ನೋಡಿದಾಗ ಎಡಗಡೆ ಇದ್ದಿದ್ದು ಬಲಗಡೆ ಆಗ್ತೈತಿ, ಬಲಗಡೆ ಇದ್ದಿದ್ದು ಎಡಗಡೆ ಆಗ್ತದೆ. ಹಂಗಾರ ಈ ರೀತಿಯಾಗಿರ್ತಕ್ಕಂಥದ್ದು ಆಪ್ಷನ್ C3 ಒಳಗೈತಿ, ಈ D4 ಒಳಗಿಲ್ಲ. ಹಾಗಾಗಿ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ? C3 ಪರ್ಫೆಕ್ಟ್ ಆನ್ಸರ್ ಆಗ್ತದೆ. ಓಕೆ ಮಕ್ಕಳೇ, ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗುನು. ಅದಕ್ಕೆ ನೋಡ್ರಿ ಎಡಗಡೆ ಇದ್ದದ್ದು ಬಲಗಡೆ ಆಗ್ತೈತಿ, ಎಡ ಇದ್ದಿದ್ದು ಏನಾಗ್ತೈತ್ರಿ? ಬಲ, ಬಲ ಇದ್ದಿದ್ದು ಏನಾಗ್ತೈತ್ರಿ? ಎಡ. ಇದು ನಿಮಗೆ ಗೊತ್ತಿರ್ಬೇಕು. ಕನ್ನಡಿ ಒಳಗೆ ನೋಡಿದ್ರ ಎಡಗಡೆ ಇದ್ದದ್ದು ಬಲಗಡೆ ಆಗ್ತೈತಿ, ಬಲಗಡೆ ಇದ್ದಿದ್ದು ಎಡಗಡೆ ಆಗ್ತೈತಿ. ಲೆಫ್ಟ್ ಬಿಕಮ್ ರೈಟ್, ರೈಟ್ ಬಿಕಮ್ಸ್ ಲೆಫ್ಟ್. ಇದು ನಿಮ್ಗೆ ಗೊತ್ತಿರಲಿ. ಎಡಗಡೆ ಇದ್ದಿದ್ದು ಬಲಗಡೆ, ಬಲಗಡೆ ಇದ್ದಿದ್ದು ಎಡಗಡೆ. ಹಾಗಾದ್ರೆ ಇಲ್ಲಿ ಐತಿ P ಈ ಕಡೆ ಮುಖ ಮಾಡೈತಿ, ಇಲ್ಲಿ ಆ ಕಡೆ ಮುಖ ಮಾಡ್ತದ್ರಿ. ಅದು P ಈ ಕಡೆ ಮುಖ ಮಾಡ್ತದೆ. ಈ ಕಡೆ ಮುಖ ಮಾಡಿದ್ದು ಇದ್ರೊಳಗಿಲ್ಲ. ಹಾಗಾಗಿ ಆನ್ಸರ್ A1 ಆಗಂಗಿಲ್ಲ. B2 ಒಳಗೈತಿ, C3 ಒಳಗೈತಿ, D4 ಒಳಗೈತಿ. ಬಟ್ A ಉಲ್ಟಾ ಕೊಟ್ಟಾರ, A ಸೀದಾನ ಬರ್ಬೇಕು. ಸೊ C3ನೂ ಆಗಂಗಿಲ್ಲ. ಓಕೆನಾ? P ಸೇಮ್ ಬರಬೇಕು, ಬಟ್ ಉಲ್ಟಾ ಕೊಟ್ಟಾರ D4 ಆಗಂಗಿಲ್ಲ. ಇವೆರಡು ಸೇಮ್ ಕೊಟ್ಟಿದಾರ, ಆದ್ರೆ ಇಲ್ಲಿ P ನೋಡ್ರಿ ಸೇಮ್ ಟು ಸೇಮ್ ಇಟ್ಟಾರ. ಹಾಗಾಗಿ A1 ಆಗಂಗಿಲ್ಲ. ನಮ್ಮ ಆನ್ಸರ್ ಯಾವ್ದು ನೀವು ಕಮೆಂಟ್ ಮಾಡ್ರಿ. ಎಸ್, ನಮ್ಮ ಆನ್ಸರ್ ಯಾವ್ದ್ರಿ? ವೆರಿ ಗುಡ್ ಮಕ್ಕಳೇ, B2 ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಮುಂದಿನ ಪ್ರಶ್ನೆ ಒಳಗೆ ಯಾವ್ದಾಗ್ತೈತ್ರಿ ಆನ್ಸರ್ ಮಕ್ಕಳೇ? ಯಾವ್ದಾಗ್ತದ್ರಿ? ಎಸ್, ಈ ಒಂದು ಮಿರರ್ ಅನ್ನ ಇಲ್ಲಿ ಇಟ್ಟಾಗ ಈ ಮಿರರ್ ಕಡೆ ಈ ಬಾಣದ ಚಿಹ್ನೆ ಇದೆ. ಹಾಗಾದ್ರೆ ಇಲ್ಲಿಯೂ ಕೂಡ ಬಾಣದ ಚಿಹ್ನೆ ಈ ಕಡೆ ಬರ್ಬೇಕು. ಯಾಕಂತಂದ್ರ ಎಡಕ್ಕ ಇದ್ದದ ಬಲಕ್ಕ, ಬಲಕ್ಕ ಇದ್ದಿದ್ದ ಎಡಕ್ಕ. ಲೆಫ್ಟ್ ಬಿಕಮ್ ರೈಟ್, ರೈಟ್ ಬಿಕಮ್ ಲೆಫ್ಟ್ ಅಂತದ್ ಯಾವ್ದೈತಿ ನೋಡ್ರಿ. ಇದ್ರೊಳಗೆ ಬಾಣದ ಚಿಹ್ನೆನ ಗಪ್ ಆಗೈತಿ. ಆನ್ಸರ್ A1 ಅಂತೂ ಆಗಂಗಿಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೇಕ್ರಿ, ಆನ್ಸರ್ B2 ಒಳಗ ಇರಬಹುದು. ಓಕೆನಾ? ಇದು ರಿವರ್ಸ್ ಉಲ್ಟಾ ಬಿದ್ದೈತಿ, ಇದು ಲಾಗ ಹೊಡೆದೈತಿ. ಹಾಗಾಗಿ ಆನ್ಸರ್ C3 ನಮ್ದು ಆಗಂಗಿಲ್ಲ. ಯಾಕಂದ್ರೆ ಲಾಗ ಹೊಡಿಬಾರ್ದ, ಜಸ್ಟ್ ತಿರುಗಬೇಕು. ಹಿಂಗ್ ಲೆಫ್ಟ್ ಬಿಕಮ್ ರೈಟ್, ರೈಟ್ ಬಿಕಮ್ ಲೆಫ್ಟ್. ಎಡಗಡೆ ಇದ್ದಿದ್ದು ಬಲಗಡೆ, ಬಲಗಡೆ ಇದ್ದಿದ್ದು ಎಡಗಡೆ. ಇಷ್ಟ ತಿರುಗಬೇಕು. ಹಿಂಗ್ ಉಲ್ಟಾ ಬಿತ್ತಂದ್ರೆ ತಪ್ಪಾಕೈತಿ. ಓಕೆನಾ? ಸೊ ಇಲ್ಲಿ ಆ ಚಿತ್ರ ಹೆಂಗೈತಿ ಹಂಗ ಬಂದದ. ಸೊ ಸೇಮ್ ಸೇಮ್ ಬಂದ್ರ ಅದ ಹೆಂಗ್ ಕನ್ನಡಿ ಪ್ರತಿಬಿಂಬ ಆಗ್ತೈತ್ರಿ? ಆಗಂಗಿಲ್ಲ, ತಪ್ಪಾಗ್ತೈತಿ. ಹಾಗಾಗಿ ಆನ್ಸರ್ D4 ನಮ್ದು ಆಗಂಗಿಲ್ಲ. ಸೊ ನಮ್ಮ ಉತ್ತರ ಯಾವ್ದಾಗ್ತೈತಿ ಹೇಳ್ರಿ ಮಕ್ಕಳೇ? ಆಪ್ಷನ್ B2 ಆಗ್ತದ. ನೀವು ಹೇಳ್ರಿ ಮಕ್ಕಳ್ರೆ, ಇಲ್ಲಿ ಏನೈತಪ್ಪ ಅಂತಂದ್ರ ಕನ್ನಡಿ ಪ್ರತಿಬಿಂಬ, ಕನ್ನಡಿಗೆ ಸಮೀಪವಾಗಿ 2 ವೃತ್ತಗಳು ಬಂದವು. ಕನ್ನಡಿಗೆ ಸಮೀಪವಾಗಿ 2 ವೃತ್ತಗಳು ಬಂದಿದ್ದು ಆಪ್ಷನ್ B2 ಒಳಗೈತ್ರಿ. A1 ದಾಗಿಲ್ಲ, C3 ಒಳಗಿಲ್ಲ, D4 ದಾಗಿಲ್ಲ. ಆಪ್ಷನ್ B2 ನಮ್ದು ರೈಟ್ ಆನ್ಸರ್ ಆಗ್ತದ. ಓಕೆನಾ? ಮುಂದಿನ ಪ್ರಶ್ನೆ ನಾವು ನೋಡೋಣ್ರಿ. ಪ್ರಶ್ನಾಕೃತಿಯನ್ನ ಕೊಟ್ಟಿದಾರ. ಇದಕ್ಕ ಪೇಪರ್ ಕಟ್ಟಿಂಗ್ ಅಂತ ಹೇಳಿ ಕರೀತಾರ. ಪೇಪರ್ ಕಟ್ಟಿಂಗ್. ಪೇಪರ್ ಕಟ್ಟಿಂಗ್ ಅಂತಂದ್ರ ಏನ್ರಿ? ಕಾಗದ ಕತ್ತರಿಸುವಿಕೆ ಮತ್ತು ಕಾಗದ ಮಡಚುವಿಕೆ ಅಂತ ಹೇಳಿ ಕರೀತಾರ. ಇದ್ರ ಮೇಲೆ 5 ಕ್ವಶನ್ಸ್ ಬಂದಿರ್ತಾವ. ಈ 5 ಕ್ವಶನ್ಸ್ ನಾವು ಪರ್ಫೆಕ್ಟ್ ಮಾಡ್ಬೇಕು. ಓಕೆನಾ? ನೋಡ್ರಿ, ಒಂದು ಚೌಕವಾಗಿರ್ತಕ್ಕಂಥ ಹಾಳೆಯನ್ನ ಸ್ಕ್ವೇರ್ ಸೇಪ್ ಪೇಪರ್ ಅನ್ನ ಈ ರೀತಿ ಮಡಸ್ತಾರ. ಮಡಚಿದ್ದನ್ನ ಮತ್ತೆ ಈ ರೀತಿ ಮಡಸ್ತಾರ. ಓಕೆನಾ? ಈ ರೀತಿ ಆಗ್ತದ. ಇಲ್ಲಿ ಕಟ್ ಮಾಡ್ತಾರ. ಇಲ್ಲಿ ಕಟ್ ಮಾಡಿದಾಗ ಆ ಹಾಳೆ ಬಂದು ಈ ರೀತಿ ಕೂತಿರ್ತದ. ಅದು ವಾಪಸ್ ಹಿಂಗ್ ತೆಗೆದು ಕೂಡಲೇ ಇಲ್ಲಿ ತಕ ಕಂಪ್ಲೀಟ್ ಕವರ್ ಆಗ್ತದೆ. ಹಂಗಾದ್ರೆ ಇದು ಏನಾಗ್ತೈತ್ರಿ? ಈಗ ಲೆಫ್ಟ್ ಇದ್ದಿದ್ದು ರೈಟ್, ರೈಟ್ ಇದ್ದಿದ್ದು ಲೆಫ್ಟ್ ಆಗ್ತೈತಿ. ಹಂಗಾರ ಎಡಗಡೆ ಇದ್ದಿದ್ದು ಬಲಗಡೆ, ಬಲಗಡೆ ಇದ್ದಿದ್ದು ಎಡಗಡೆ. ನೋಡ್ರಿ ಈ ರೀತಿ ಇತ್ತದ. ಅದನ್ನ ಹಿಂಗ್ ಹೊಡೆಸಿದ ಕೂಡಲೇ ಅದೇನಾಗ್ತೈತಿ? ಹಿಂಗ ಆಗ್ತದ. ಅಂದ್ರೆ ಅಲ್ಲೊಂದು ಸರ್ಕಲ್ ರೆಡಿ ಆಗ್ತದೆ. ನೋಡ್ರಿ, ಇನ್ನು ಮ್ಯಾಲ ಇದ್ದದ್ದನ್ನ ಇನ್ನು ಕೆಳಗೆ ಹೊಳಸುನು. ನಾವು ಇಲ್ಲಿಗೆ ಬಂದೇವೆ. ಈಗ ಇಲ್ಲೊಂದು ಇದ್ದದ್ದನ್ನ ಇನ್ನು ಹಿಂಗೆ ಕೆಳಗೆ ಹೊಳಿಸಿದ್ವು ಅಂತಂದ್ರೆ ಇಲ್ಲಿ ಇದ್ದಿದ್ದು ಎಲ್ಲಿ ಬರ್ತದ್ರಿ? ಇಲ್ಲಿ ಬರ್ತದ. ಸೊ ಇಲ್ಲಿ ಇದ್ದಿರ್ತಕ್ಕಂಥದ್ದು ಯಾವ್ದೈತಿ ನೋಡ್ರಿ ನಮ್ದು ಆನ್ಸರ್?
ಒಂದೇ ಒಂದ್ ಐತ್ರಿ, ಅದ A1 ಆಗ್ತೈತ್ರಿ. B2 ಆಗಂಗಿಲ್ಲ, C3 ಆಗಂಗಿಲ್ಲ, D4 ಆಗಂಗಿಲ್ಲ. ಹೌದಾ ಮಕ್ಕಳೇ? ಅಭ್ಯಾಸನ ಎಂಜಾಯ್ ಮಾಡಾಕತ್ತೀರಿ? ಎಸ್, ಇದೇ ರೀತಿ ಅಭ್ಯಾಸವನ್ನ ಎಂಜಾಯ್ ಮಾಡ್ರಿ. ಕೇವಲ ಇನ್ನು ಒಂದು ತಿಂಗಳ ಕಷ್ಟಪಡ್ರಿ. ಒಂದು ನಿಮಗೆ ಏನಾಗ್ತೈತಪ್ಪ ಅಂತಂದ್ರ ಸೈನಿಕ್ ಸ್ಕೂಲು, ನವೋದಯ ಸ್ಕೂಲು ಸೆಲೆಕ್ಷನ್ ಆಗ್ತೈತಿ. ಬ್ಯೂಟಿಫುಲ್ ಲೈಫನ್ನ ಎಂಜಾಯ್ ಮಾಡುವಂತ್ರಿ. ಲೈಫ್ನೊಳಗ ಈ ಒಂದು ತಿಂಗಳ ರಿಸ್ಕ್ ತಗೊಂಡ್ರಿ ಅಂತಂದ್ರ ನಿಮ್ಮ ಮುಂದಿನ ಜೀವನದೊಳಗ ಅರ್ಧಕ್ಕರ್ಧ ರಿಸ್ಕ್ ಕಡಿಮೆ ಆಗ್ತದೆ. ಓಕೆನಾ? ಎಸ್, ಈ ಒಂದು ಪ್ರಶ್ನೆಯನ್ನ ನಾವು ನೋಡೋಣ. ಫಸ್ಟ್ ಇದನ್ನ ತಂದು ಇಲ್ಲಿ ಮಡಿಚಿಟ್ರು, ಆ ನಂತರ ವಾಪಸ್ ಇದ್ರ ಮೇಲೆ ಮಡಿಚಿಟ್ಟ ಇಲ್ಲೊಂದು ಏನು ಕಟ್ ಮಾಡಿದ್ರಪ್ಪ ಅಂತಂದ್ರ ತ್ರಿಭುಜವನ್ನ ಕಟ್ ಮಾಡಿದ್ರು. ಈ ರೀತಿ ಇದ್ದಿದ್ದನ್ನ ಈ ರೀತಿ ಹೊಳಿಸಿದ್ರು ಅಂತಂದ್ರೆ ಇಲ್ಲೊಂದು ತ್ರಿಭುಜ ಹಿಂಗ ಅಪೋಸಿಟ್ ಆಗ್ತದೆ. ನೆಕ್ಸ್ಟ್ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಇಲ್ಲಿ ಮೇಲ್ಗಡೆ ಹೊಳಿಸಿದ್ವು ಅಂತಂದ್ರೆ ಇಲ್ಲೊಂದು ತ್ರಿಭುಜ ಇದೇ ರೀತಿ ಒಳಗಡೆ ಮೋತಿ ಮಾಡುವಂಥದ್ದು ಬರ್ತದ. ಆ ನಂತರ ಈ ರೀತಿಯಾಗಿ ಬಂದಿರತಕ್ಕಂಥದ್ದು ಯಾವ ಆಪ್ಷನ್ದಾಗ ಐತ್ರಿ? ಆಪ್ಷನ್ C3 ಒಳಗೈತಿ ನೋಡ್ರಿ. ಎಸ್ ನೋ? C3 ಒಳಗ ಐತಿ. ಇದನ್ನ ಬಿಡಿಸ್ಬೇಕಾರ ನೀವು ಕನ್ನಡಿ ಪ್ರತಿಬಿಂಬವನ್ನ ನೆನ್ಪಿಟ್ಕೋಬೇಕ್ರಿ. ನೋಡ್ರಿ ಇಲ್ಲಿ ಇದೀಗ ಬಲಗಡೆ ನೋಡಾತಿದ, ಆ ನಂತರ ಇನ್ನ ಎಡಗಡೆ ನೋಡ್ಬೇಕ್ರಿ ಕನ್ನಡಿ ಪ್ರತಿಬಿಂಬ. ಓಕೆನಾ? ಇನ್ನೊಂದು ತರ ಕನ್ನಡಿ ಪ್ರತಿಬಿಂಬ ಬರ್ತದ್ರಿ, ಅದಕ್ಕೆ ನೀರಿನ ಪ್ರತಿಬಿಂಬ ಅಂತ ಕೂಡ ಕರೀತಾರ. ನೀರಿನ ಪ್ರತಿಬಿಂಬ ಇದು ಕೆಳಗಡೆ ಮಾಡೈತಿ, ಆ ನಂತರ ಇನ್ನೇನ್ ಮಾಡ್ಬೇಕ್ರಿ ಅದು ಮೂತಿ ಮೇಲ್ಗಡೆ ಮಾಡ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಯಾವ್ದ್ರಿ? C3 ಆಗ್ತದೆ. ಓಕೆನಾ? ಹಾಗಾದ್ರೆ ಮುಂದಿನ ಪ್ರಶ್ನೆ ಯಾವ್ದಿತ್ತು ನೋಡ್ರಿ. ಈ ರೀತಿ ಒಂದು ಕಾಗದ ಅದ ರೀ, ಆ ಕಾಗದವನ್ನ ಈ ರೀತಿ ಮಡಚ್ಕೊಂತ ಹೋಗಿದಾರ. ಫಸ್ಟ್ ಇಲ್ಲಿದ್ದದನ್ನ ಈ ರೀತಿ ಮಡಚಿದಾರ, ಆ ನಂತರ ಇಲ್ಲಿರೋದನ್ನ ಇಲ್ಲಿ ಮಡಚಿದಾರ, ಮತ್ತೆ ಹಾಫ್ ಅರ್ಧ ಮಡಚಿದಾರ. ಮಡಚಿ ಈ ರೀತಿ ಕಟ್ ಮಾಡಿದಾರ. ಆ ನಂತರ ಅದನ್ನ ಓಪನ್ ಮಾಡಿದ ಕೂಡಲೇ ಅದು ಈ ರೀತಿ ಆಯ್ತು. ಈ ರೀತಿ ಆಯ್ತಾ? ಎಸ್ ನೋ? ಆ ನಂತರ ಇದನ್ನ ಹಿಂಗ್ ಓಪನ್ ಮಾಡಿದ್ವು ಅಂತಂದ್ರೆ ವಾಪಸ್ ಈ ರೀತಿ ಹೋಗ್ತದೆ, ಇಲ್ಲಿ ಬಂದ ಈ ರೀತಿ ಆಗ್ತದೆ. ನೆಕ್ಸ್ಟ್ ಇದು ಈ ಕಡೆ ಬರ್ತದೆ, ಇದು ಈ ಕಡೆ ಬರ್ತದೆ. ನೋಡ್ರಿ ಈ ರೀತಿಯಾಗಿರ್ತಕ್ಕಂಥ ಆನ್ಸರ್ ಯಾವ್ದೈತಿ? ಪೂರ್ತಿ ಕಂಪ್ಲೀಟ್ ಆಗಿ ಹೆಚ್ಚಿದಾಗ ಆಪ್ಷನ್ C3 ಆಗ್ತದೆ. ಓಕೆನಾ? ನೋಡ್ರಿ ಇಲ್ಲಿ ಚೆನ್ನಾಗಿ ಫಸ್ಟ್ ಏನ್ ಮಾಡಿದ್ರು ಇಷ್ಟಿತ್ತು, ಅದನ್ನ ವಾಪಸ್ ಹೊಳಿಸಿದ್ವಿ, ಈ ರೀತಿ ಆಯ್ತು. ಆ ನಂತರ ಆ ಕಡೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಒಂದಾಯ್ತು. ಇನ್ನು ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬಂತಂದ್ರೆ ಸೇಮ್ ಟು ಸೇಮ್ ಅದೇ ರೀತಿ ಉಲ್ಟಾ ಬರ್ತದ, ಮೇಲಿಂದ ಕೆಳಗ, ಕೆಳಗಡೆ ಮೇಲ. ಹಾಗಾಗಿ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ? C3 ಆಗ್ತೈತಿ ಮಕ್ಕಳೇ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ, ಬಹಳ ಅದ್ಭುತವಾದಂತ ಪ್ರಶ್ನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನ ನೀವು ಸಾಲ್ವ್ ಮಾಡ್ತಿರತ್ ನಾನು ಅನ್ಕೊಂಡಿದ್ದೀನಿ. ಬಹಳ ಸುಂದರವಾದಂತ ಒಂದು ಪ್ರಶ್ನೆ. ಇದನ್ನ ಕಂಪ್ಲೀಟ್ ಮಾಡೋಣ. ನೋಡ್ರಿ ಒಂದು ಪೂರ್ತಿ ಹಾಳು ಇತ್ತು, ಅದನ್ನ ಈ ರೀತಿ ಮಡಚಿ ಈ ರೀತಿ ಮಡಚಿದಾರ. ಇಲ್ಲಿ ನೋಡ್ರಿ ಇಲ್ಲಿ ಈ ರೀತಿಯಾಗಿ ಅವ್ರು ಕಟ್ ಮಾಡಿದಾರ. ಇದನ್ನ ಓಪನ್ ಮಾಡಿದ ಕೂಡಲೇ ಈ ರೀತಿ ಒಂದು ಚೌಕ ಆಗ್ತದೆ. ಈ ರೀತಿ ಒಂದು ಚೌಕ ಆಗ್ತದ. ಚೌಕ ಆದಾಗ ಇಲ್ಲೊಂದು ಈ ರೀತಿ ಓಪನ್ ಆಗ್ತದೆ. ಈ ರೀತಿಯಾಗಿರುವಂತ ಓಪನಿಂಗ್ ಇಲ್ಲ, ಇಲ್ಲೂ ಇಲ್ಲ, ಇಲ್ಲಿದೆ, ಇಲ್ಲೂ ಇಲ್ಲ. ಸೊ ಆನ್ಸರ್ ಯಾವ್ದಾಗ್ತೈತ್ರಿ? C3 ಆಗ್ತದೆ. ನೋಡ್ರಿ ಇಲ್ಲಿ ಕನ್ನಡಿ ಪ್ರತಿಬಿಂಬ ಇಟ್ಟಾಗ ಮತ್ತ ಇದು ಈ ರೀತಿಯಾಗಿರ್ತಕ್ಕಂಥ ಒಂದು ಚೌಕಾದಂತ ಒಂದು ಉತ್ತರ ಬರ್ತದ್ರಿ. ಇಲ್ಲಿ ಇಟ್ಟಾಗ ಏನ್ ಬರ್ತದ ನೋಡ್ರಿ ಒಂಚೂರ. ಈ ರೀತಿ ಚೌಕಿಲ್ ಬರ್ತದ. ಓಕೆನಾ? ನೆಕ್ಸ್ಟ್ ಈ ರೀತಿ ಬಂದಿರತಕ್ಕಂಥದ್ದು ಉತ್ತರ ಯಾವ್ದ್ರ ಹೋಗೈತ್ರಿ? C3 ಒಳಗೈತಿ. ಒಂದ್ ಸ್ವಲ್ಪ ಸರಿಯಾಗಿ ಮಾರ್ಕರ್ ಸೆಟ್ ಆಗ್ಲಾರ್ಕ್ರಿ. ಈ ರೀತಿ ಇರ್ತದ. ಆ ರೀತಿಯಾಗಿರ್ತಕ್ಕಂಥದ್ದು ಆಪ್ಷನ್ C3 ಆಗ್ತದೆ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನ 9ನೇ ಭಾಗದೊಳಗ ಒಂದು 5 ಕ್ವಶನ್ಸ್ ಬರ್ತಾವ. ಇದೇನಪ್ಪಾ ಅಂತಂದ್ರ ಸ್ಪೇಸ್ ವಿಜುವಲೈಸೇಷನ್ ಅಂತ ಹೇಳಿ ಕರೀತಾರ. ಅಂದ್ರ ಕೊಟ್ಟಿರುವಂತ ಒಂದು ಆಕೃತಿಗಳನ್ನ ಬಳಸಿ ಸಂಪೂರ್ಣವಾದಂತ ಆಕೃತಿಯನ್ನ ನಾವು ತಯಾರಿ ಮಾಡ್ಬೇಕು. ಈ ರೀತಿ ಎರಡದಾವ್ರಿ, ಇಲ್ಲೊಂದೈತಿ, ಇಲ್ಲೊಂದೈತಿ, ನೆಕ್ಸ್ಟ್ ಒಂದು ಚೌಕ್ ಐತಿ. ಆ ಚೌಕವನ್ನ ಇಲ್ಲಿ ನಡವರ್ಕಿಟ್ರ ಇದೊಂದು ಫಸ್ಟ್ ಕ್ಲಾಸ್ ಆಕೃತಿ ರೆಡಿ ಐತ್ರಿ. ಆಪ್ಷನ್ B2 ರೈಟ್ ಆಗ್ತದೆ.
ಓಕೆನಾ. A1 ಯಾಕೆ ತಪ್ಪಾಗ್ತೈತೆ ಅಂದ್ರೆ ಇವು ಸಣ್ಣದವು, ಇವು ಕೂಡ ಆ ರೀತಿಯಾಗಿರ್ತಕ್ಕಂಥ ಆಕೃತಿನ ಇಲ್ಲ. ನೆಕ್ಸ್ಟ್ 34ನೇದು ಏನ್ ಹೇಳ್ತಾರ ನೋಡ್ರಿ, ಯಾವ್ದಾಗ್ತೈತಿ ನೀವ ನೋಡಿದ್ರಾಗ? ಎಸ್, ಈ ಒಂದು ಪೂರ್ಣವಾದಂತ ಚಿತ್ರ ಎಲ್ಲೈತಪ್ಪ ಅಂತಂದ್ರ ಇಲ್ಲದ. ಓಕೆನಾ, ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ. ನೆಕ್ಸ್ಟ್ ಈ ಚಿತ್ರ ಎಲ್ಲೈತಿಪ್ಪ ಅಂತಂದ್ರ ಇಲ್ಲೇ ಇದಾರೆ. ಓಕೆ ರೀ, ಈ ತ್ರಿಭುಜ, ನೆಕ್ಸ್ಟ್ ಈ ತ್ರಿಭುಜ ಇಲ್ದಾವ್ರಿ, ದೊಡ್ಡ ತ್ರಿಭುಜ ಇಲ್ಲೈತಿ. ಆಪ್ಷನ್ A1 ಆಗ್ತದೆ. ಇದ್ರೊಳಗಂತೂ ಇಂಥ ಚಿತ್ರ ಇಲ್ಲಿಲ್ಲ, ಹಾಗಾಗಿ B2 ಆಗಂಗಿಲ್ಲ. ಇಲ್ಲಿ ಚಿತ್ರ ನೋಡ್ರಿ ಒಂಚೂರ ಏನಿಲ್ಲ. ಈ ತ್ರಿಭುಜಗಳು ಬಹಳಷ್ಟು ಉದ್ದದವ್ರಿ, ಇವು ಸಣ್ಣ ಹಾಕವ್ರಿ, C3 ಆಗಂಗಿಲ್ಲ. ನೆಕ್ಸ್ಟ್ ಇಲ್ಲಿ ಈ ರೀತಿ 2 ಕಟ್ ಪೀಸ್ ಬಂದವು, ಆಪ್ಷನ್ D4 ಆಗಂಗಿಲ್ಲ. ಸೊ ಆನ್ಸರ್ ಯಾವ್ದಾಗ್ತೈತ್ರಿ? A1 ಆಗ್ತೈತ್ರಿ. ನೀವು ಕಮೆಂಟ್ ಮಾಡ್ರಿ ನನಗ ಯಾಕೆ C3 ಆಗಂಗಿಲ್ಲ ಅಂತ ಹೇಳಿ. ಓಕೆನಾ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಒಂದು 35ನೇ ಪ್ರಶ್ನಾಕೃತಿಯಲ್ಲಿರ್ತಕ್ಕಂಥ ಚಿತ್ರಗಳನ್ನ ಬಳಸಿ ನೀವು ಒಂದು ದೊಡ್ಡ ಚಿತ್ರವನ್ನ ರಚನೆ ಮಾಡ್ಬೇಕು. ಅಂತ ಚಿತ್ರವನ್ನ ನೋಡೋಣ. ಈ ರೀತಿಯಾಗಿರ್ತಕ್ಕಂಥ ಚಿತ್ರ ಇಲ್ಲೈತಿ, ಬಟ್ ಇಲ್ಲಿಲ್ಲ. ಸೊ ಇಲ್ಲೈತಿ, ಇಲ್ಲಿಲ್ಲ, ಇಲ್ಲಿಲ್ಲ. ಆನ್ಸರ್ ಯಾವ್ದಾಗ್ತೈತ್ರಿ? B2 ಆಗ್ತದ. ಇದ ತ್ರಿಭುಜವನ್ನ ತಂದ ಇಲ್ಲಿ ಇಟ್ಟಿದಾರ್ರಿ, ಬಟ್ ಈ ದೊಡ್ಡ ತ್ರಿಭುಜವನ್ನ ಇಲ್ಲಿ ತಂದು ಇಡಬೇಕಾಗಿತ್ತು, ಬಟ್ ಅಲ್ಲಿ ಇಟ್ಟಿಲ್ಲ, ಹಾಗಾಗಿ A1 ನಮ್ದು ಆನ್ಸರ್ ಆಗಂಗಿಲ್ಲ. ಆನ್ಸರ್ ಯಾವ್ದಾಗ್ತೈತ್ರಿ? B2 ಆಗ್ತದ. ಓಕೆ, ಎಸ್, ವೆರಿ ಗುಡ್. 36ನೇದು ನೋಡ್ರಿ, ಯಾವ್ದಾಗ್ತದ ವಿದ್ಯಾರ್ಥಿಗಳೇ? ಈ ಒಂದು ಚಿತ್ರ ಮೊದಲು ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಅಂಡ್ ಮುಂದೆ ನಿಮಗೆ ಕ್ಲಾಸ್ಗಳೆಲ್ಲ ಕಂಟಿನ್ಯೂ ಬರ್ತಾ ಹೋಗ್ತಾವ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ರಿ. ಅದ್ಭುತವಾದಂಥ ಕ್ಲಾಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಕೊಡ್ತಾ ಹೋಗ್ತೀವಿ. ನೀವು ಆರಾಮ್ಸೆ ಅಧ್ಯಯನ ಮಾಡ್ತಾ ಹೋಗಿ. ಹಾಗಾದ್ರೆ ಮಕ್ಕಳೇ, ನೀವ ಹೇಳ್ರಿ, ಈ ಒಂದು ಚಿತ್ರವನ್ನ ಬಳಸಿಕೊಂಡು ಒಂದು ಸಂಪೂರ್ಣವಾದಂಥ ಚಿತ್ರ ಎದ್ರೊಳಗೆ ರೆಡಿ ಆಗೈತ್ರಿ. ಇದು ದೊಡ್ಡದಾಗ್ಯದ್ರಿ, ಹಾಗಾಗಿ C3 ಆಗಂಗಿಲ್ಲ. ಇಲ್ಲಿ ಅಂತ ಚಿತ್ರನ ಇಲ್ಲ, ಇಂಥ ಚಿತ್ರನ ಇದರಲ್ಲಿಲ್ಲ, ಹಾಗಾಗಿ D4 ಆಗಂಗಿಲ್ಲ, ತೆಗೆದು ಬಿಡ್ರಿ. ಇಲ್ಲೂ ಕೂಡ ಅಂತ ಚಿತ್ರ ಇಲ್ಲ, A1 ಆಗಂಗಿಲ್ಲ. ಸೊ ನಮ್ಮ ಆನ್ಸರ್ ಯಾವ್ದಾಗ್ತೈತ್ರಿ? B2 ಆಗ್ತೈತಿ. ಇಂಥ ಚಿತ್ರ ಇಲ್ಲೈತಿರಿ. ಈ ಚೌಕವನ್ನು ತಂದು ಇಲ್ಲಿ ಇಟ್ಟಿದ್ದಾರೆ, ಈ ತ್ರಿಭುಜವನ್ನು ತಂದು ಇಲ್ಲಿ ಇಟ್ಟಿದ್ದಾರೆ, ಈ ತ್ರಿಭುಜವನ್ನು ತಂದು ಇಲ್ಲಿ ಇಟ್ಟಿದ್ದಾರೆ. ಆನ್ಸರ್ ಯಾವ್ದಾಗ್ತೈತ್ರಿ? ನಮ್ದು B2 ಆಗ್ತದೆ. ಓಕೆನಾ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ್ರಿ. ಮುಂದಿನ ಪ್ರಶ್ನೆ ಯಾವ್ದಪ್ಪ ಅಂತಂದ್ರ, ಈ ಒಂದು ಚಿತ್ರ ಯಾವ ಭಾಗದಾಗಿನಪ್ಪ ಅಂದ್ರ 10ನೇ ಭಾಗ. ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಭಾಗ. ಕೊನೆಯ 5 ಪ್ರಶ್ನೆಗಳು ಉಳಿದಿದ್ದಾವ, ಅವುಗಳನ್ನ ನಾವು ಅಧ್ಯಯನ ಮಾಡಬೇಕಾಗಿ. ಕೊನೆಯ 5 ಪ್ರಶ್ನೆಗಳು ಯಾವ ಇರ್ತಾವಪ್ಪ ಅಂತಂದ್ರ, ಹುದುಗಿ ಹೋದ ಚಿತ್ರ, ಅಡಗಿಕೊಂಡು ಚಿತ್ರ. ನೀವು ನಿಮ್ಮ ಸ್ನೇಹಿತರೆಲ್ಲ ಆಟ ಆಡ್ತಿರ್ತೀರಿ, ಅವಾಗ ಒಬ್ಬ ಡೊಕ್ಕೊಂದಿರ್ತಾನ, ಎಲ್ಲಿ ಡೊಕ್ಕೊಂದಿರ್ತಾನ ಅವ್ನು ಹುಡುಕ್ಬೇಕಾಗಿರ್ತೈತಿ. ಎಂಥವ್ ಡೊಕ್ಕೊಂದಾನು? ಇಂಥವ ಒಬ್ಬ ವ್ಯಕ್ತಿ ಡೊಕ್ಕೊಂದಾನ ನೋಡ್ರಿಪ್ಪ. ಇಂಥವ ಒಬ್ಬ ವ್ಯಕ್ತಿ ಡೊಕ್ಕೊಂಡಾನ, ಅವನು ಇದ್ರೊಳಗೆ ಹುಡುಕ್ಯಾಡ್ರ ಅದ್ರೊಳಗೆ ಸಿಗಲಿಲ್ಲ. ಆನ್ಸರ್ A1 ಆಗಂಗಿಲ್ಲ. ಇದ್ರೊಳಗಂತೂ ಅವ್ ಇಲ್ವೇ ಇಲ್ಲ, ಇದ್ರೊಳಗೂ ಇಲ್ಲ. ನೋಡ್ರಿ, ಇಲ್ಲಿ ಡೊಕ್ಕೊಂಡಾನ. ಎಸ್, ಇಲ್ಲಿ ಹಿಡ್ದ ಸ್ಟಾರ್ಟ್ ಮಾಡೋಣ್ರಿ. ಹಿಂಗೆ ಬಂದು ಹಿಂಗೆ ಹೋಗ್ಬಿಡು. ನೋಡ್ರಿ, ಇಲ್ಲಿ ಚಂದಂಗಿ ಇಲ್ಲಿ ಹೋಗ್ಯಾನ, ಹಿಂಗೆ ಬಂದಾನ, ಹಿಂಗೆ ಹೋಗ್ಯಾನ. ಸೇಮ್ ಕಾಪಿ ಈ ಒಂದು ಚಿತ್ರದೊಳಗ ಡೊಕ್ಕೊಂದೈತಿ. ಅದ ಚಿತ್ರ ಯಾವ್ದಪ್ಪ ಅಂದ್ರ ಆಪ್ಷನ್ D4 ದಾಗ ಡೊಕ್ಕೊಂಡೈತಿ ಅಂತ ನಾವ್ ಹೇಳ್ಬೇಕು. ಹಂಗಾದ್ರೆ ನೋಡ್ರಿ, ಇಲ್ಲಿ ಅರ್ಧ ವೃತ್ತ ಐತಿ. ನೆಕ್ಸ್ಟ್ ಈ ರೀತಿ 2 ಟೈ ಕಟ್ಕೊಂಡಂಗ ಐತಿ. ಇದ ವೃತ್ತವನ್ನ ಅರ್ಧ ಮಾಡಿದ್ವಿ ಅಂದ್ರೆ ಈ ರೀತಿ ಆಯ್ತು. ಇಲ್ಲಿ ಒಂದು ಟೈ ಕಟ್ಕೊಂಡಾನಂದ್ರೆ ಇದ್ರೊಳಗೆ ಐತಿ, ಆಪ್ಷನ್ A1 ಆಗ್ತದೆ. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ್ರಿ. ಈ L ಟೈಪ್ ಇರುವಂತ ಚಿತ್ರ ಎದ್ರೊಳಗೆ ಐತ್ರಿ? ಎಸ್, ಆನ್ಸರ್ ಇದ್ರೊಳಗೆ ಐತಿ, B2 ಒಳಗ್ರಿ. ಇದ್ರೊಳಗೂ ಇಲ್ಲ, ಇದ್ರೊಳಗೂ ಇಲ್ಲ, ಇದ್ರೊಳಗೂ ಇಲ್ಲ. ಸೊ ಆನ್ಸರ್ B2 ಆಗ್ತದೆ. 40ನೇದ್ ನೋಡ್ರಿ, ಯಾವ್ದಾಗ್ತದ ಆನ್ಸರ? 41 ಯಾವ್ದಾಗ್ತೈತ್ರಿ? ಎಸ್, ಈ ರೀತಿಯಾಗಿ ಚೌಕ್ ಬಾಕ್ಸ್ ಇರಬೇಕು ಅಂದ, ಆನಂತರ ಕೆಳಗ ಈ ರೀತಿ ಜೆಂಡಾಗತ್ತೆ ಉಲ್ಟಾ ಆಗಿರ್ಬೇಕು. ಓಕೆ, ಅಂತದ ನೋಡ್ರಿ. ಇದ್ರೊಳಗ ಚೌಕ್ ಬಾಕ್ಸ್ ಒಳಗೆ ಕಾಣುವಲ್ಲು, ಇದ್ರೊಳಗೂ ಕಾಣುವಲ್ಲು, ಇದ್ರೊಳಗೂ ಕಾಣುವಲ್ಲು. ಬಟ್ ಇಲ್ಲಿ ನೋಡ್, ಅಬ್ಸರ್ವ್ ಮಾಡೋಣ. ಈ ರೀತಿ ಹೋಗ್ಯದ. ಇಲ್ಲೊಂದು ಚೌಕ್ ಬಾಕ್ಸ್ ಇತ್ತು, ಚೌಕ್ ಬಾಕ್ಸ್ ಐತಿ. ಇಲ್ಲೊಂದು ಕೆಳಗೆ ಹಿಂಗೆ ಜೆಂಡಾಗತ್ತೆ ಬೀಳಬೇಕಾಗಿತ್ತು, ಬಿದ್ದೈತಿ. ಆಪ್ಷನ್ A1 ಆಗ್ತದೆ. ಯಾವ್ದಾಗ್ತೈತ್ರಿ ಆನ್ಸರ್? A1 ಆಗ್ತದ.
ಇದುವರೆಗೆ ಅದ್ಭುತವಾದಂಥ ಕ್ಲಾಸನ್ನ ನೀವೆಲ್ಲ ನೋಡಿದ್ದೀರಿ, ಹಾಗೆ ಸಂತೋಷ ಪಟ್ಟಿದ್ದೀರಿ. 2023ರ ಒಂದು ಪ್ರಶ್ನೆ ಪತ್ರಿಕೆ ಇದು. ಈ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಮಾಡರೇಟ್ ಆಗಿರ್ತಕ್ಕಂಥದ್ದು, ಬಹಳ ಡಿಫಿಕಲ್ಟು ಇಲ್ಲ, ಬಹಳ ಈಸಿ ಆಗಿರ್ತಕ್ಕಂಥದ್ದು ಇಲ್ಲ. ಈ ಪ್ರಶ್ನೆಯನ್ನ ನೀವು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ಕೊಂತ ಬಿಡಿಸಿದಿರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನಗು ನಗುತ್ತಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ನೀವು ಭೇಟಿ ಆಗೋಣ. ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೆ ಎಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡ್ರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ. ನಮಸ್ಕಾರ.